ಆತ್ಮೀಯ ವೀಕ್ಷಕರೇ ನಮಸ್ಕಾರ. ರೈಸ್ ಆಪ್ನ ಗದಗನ ವಿಶೇಷವಾಗಿರುವಂತಹ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಸ್ವಾಗತ. ವೀಕ್ಷಕರೇ, ತುಂಬ ದಿನಗಳಿಂದ ಗದಗದ ವೀರೇಶ್ವರ ಪುಣ್ಯಾಶ್ರಮ ಅಂಧ ಅನಾಥರ ದೇವರಾಗಿ, ದೀನ ದಲಿತರಿಗೆ ದೈವವಾಗಿ, ನುಡಿದಂತೆ ನಡೆದಾಡುವ ದೇವರಿಂದ ಪ್ರಖ್ಯಾತಗೊಂಡು ಈ ದೇಶದ ಮನೆ ಮನಗಳಲ್ಲೂ ಕೂಡ ವಿರಾಜಿಸ್ತಾ ಇರುವಂತಹ, ಪ್ರಜ್ವಲಿಸ್ತಾ ಇರುವಂತಹ ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಕವಿ ಗವಾಯಿಗಳು, ಅವರ ನಂತರದಲ್ಲಿ ಪ್ರಸ್ತುತ ಪೀಠಾಧಿಪತಿಗಳಾಗಿರುವಂತಹ ಕಲ್ಲಯ್ಯಜ್ಜನವರ ಒಂದು ನೇತೃತ್ವದಲ್ಲಿ, ಅಧ್ಯಕ್ಷತೆಯಲ್ಲಿ, ಅವರ ಪೀಠಾಧಿಪತಿತ್ವದಲ್ಲಿ ನಡೆದ ಇರುವಂತಹ ಆಶ್ರಮದ ಕಾರ್ಯಕಲಾಪಗಳ ಬಗ್ಗೆ ಒಂದಷ್ಟು ಅಸಮಾಧಾನ, ಒಂದಷ್ಟು ವಿಷಾದನೀಯ ಸಂಗತಿಗಳು, ವಿಚಾರಗಳು ಸಾರ್ವಜನಿಕವಾಗಿ ಕೂಡ ಚರ್ಚೆಯಾಗ್ತಾ ಇರುವಂಥದ್ದೇನು ಗುಟ್ಟಾಗಿ ಉಳಿದಿಲ್ಲ. ಇವತ್ತು ಆಶ್ರಮದಲ್ಲಿ ನಡೆಯಬೇಕಾದಂತಹ ಅಥವಾ ನಡೆಯುತ್ತಿರುವಂತಹ ಅನೇಕ ವಿಚಾರಗಳನ್ನು ಕುರಿತುಕೊಂಡು ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಗದಗನ ಹಿಂದೂ ಮುಖಂಡ ರಾಜು ಖಾನಾಪುರ್ ಇವತ್ತೇನು ಸುದ್ದಿಗೋಷ್ಠಿಯನ್ನು ನಡೆಸಿದರು, ಅದು ನಡೆಸಿದಾದ ನಂತರ ತುಂಬಾ ಚರ್ಚೆ ಆಗ್ತಾ ಇವೆ, ತುಂಬಾ ವಿಚಾರಗಳು ಬರ್ತಾ ಇವೆ. ಹಾಗಿದ್ರೆ ಅದರ ಬಗ್ಗೆ ನೇರವಾಗಿ ಅವ್ರ ಜೊತೆಗೆ ಮಾತನಾಡೋಣ. ಆಶ್ರಮದ ಕುರಿತಾಗಿ ಅವ್ರ ಬಗ್ಗೆ ಇರತಕ್ಕಂತಹ ಅಭಿಪ್ರಾಯಗಳೇನು, ವಿಚಾರಗಳೇನು, ಯಾವ ವಿಚಾರದಲ್ಲಿ ಅವರಿಗೆ ಗೊಂದಲ ಇದೆ ಅಥವಾ ಗೊಂದಲ ಇಲ್ವಾ, ಅಥವಾ ವಿಷಾದನೆ ವ್ಯಕ್ತಪಡಿಸ್ತಾರೆ, ಅದೆಲ್ಲದರ ಬಗ್ಗೆ ನೇರವಾಗಿ ಅವರನ್ನೇ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಆತ್ಮೀಯವಾಗಿರುವಂಥ ಸ್ವಾಗತ. ಒಂದು ಆರಂಭದಲ್ಲಿ ತಮ್ಮ ಒಂದು ಪ್ರಶ್ನೆ, ವೀರೇಶ್ವರ ಪುಣ್ಯಾಶ್ರಮ ಅಂತಂದ್ರೇನು ನಿಮ್ಮ ಪ್ರಕಾರ? ವೀರೇಶ್ವರ ಪುಣ್ಯಾಶ್ರಮ ಅಂದ್ರೆ ನಮಗೆ ಗೊತ್ತಿರುವಂಗೆ ನಾವು ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಆಶೀರ್ವಾದದಿಂದನ ನಮ್ಮ ಜನನ ಆಗೈತೆ ಅಂತ ನಮ್ಮ ತಂದೆಯವರು ಹೇಳ್ತಾರೆ. ಓಕೆ. ಅಂದ್ರೆ ನಮ್ಗೆ 3 ಮಂದಿ ಹೆಣ್ಮಕ್ಳು ಸೀನಿಯರ್ಸ್, ನಾನು 4ನೇದವ. ಅವ್ರ ಆಶೀರ್ವಾದದಿಂದ ನಾನು ಹುಟ್ಟೀನಿ ಅಂತ ಹೇಳ್ತಾರೆ. ಹಾಗಾಗಿ ಆ ಮಠದ ಬಗ್ಗೆ ನಮ್ಗೆ ಗೊತ್ತಿರುವಂಗೆ ಅಂಧರಿಗೆ, ಅನಾಥರಿಗೆ, ಅಂಗವಿಕಲರಿಗೆ ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸದ ಜೊತೆನ ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ ಮತ್ತು ಏನು ನಮ್ಮ ಧರ್ಮ ಶಿಕ್ಷಣವನ್ನು ನೀಡುವಂಥ ಒಂದು ಬೃಹತ್ತಾದ ಮಠ ಅದು. ಅಲ್ಲೇ ಒಂದು ಒಳ್ಳೆಯ ವಿಚಾರಗಳನ್ನು ತಿಳಿಸುವಂಥ ಕ್ಷೇತ್ರ ಮತ್ತು ಇಡೀ ನಾಡಿಗೆ ಸಂಗೀತಗಾರರನ್ನು ಕೊಡುವಂಥ ಕ್ಷೇತ್ರ. ಆ ಕ್ಷೇತ್ರದ ಬಗ್ಗೆ ನಾವು ಇವತ್ತು ಅಜ್ಜಾರಿದ್ದಾಗ ಪ್ರತಿ ವಾರಕ್ಕೊಮ್ಮೆ ಅವ್ರ ಅಜ್ಜಾರದಲ್ಲಿ ಏನು ಬುಧವಾರ ಅಥವಾ ಶುಕ್ರವಾರ ಅವ್ರು ಹಿಂಗಿರ್ತಿದ್ರು, ನಾವು ಎಲ್ಲರೂ ಕೂಡ ಸ್ನೇಹಿತರೆಲ್ಲ ಸೇರ್ಕೊಂಡು, ಆ ಕಾಲದಾಗ ನನಗನ್ಸಿದ ಮಟ್ಟಿಗೆ ನಮ್ಗೆ ಅವಾಗ ತಿಳುವಳಿಕೆನೂ ಸರಿಯಾಗಿರ್ತಿದ್ದಿಲ್ಲ, ಅದ್ರ ಮಟ್ಟಕ್ಕೆ ಹೋಗೋ ಪರಂಪರೆ ನಾವು ಬಾಲಕರಿದ್ದಂದ ಐತಿ. ಹಾಗಾಗಿ ಅದೊಂದು ಶ್ರದ್ಧಾಕೆಯಿಂದ ಆ ಮಠದ ಬಗ್ಗೆ ನಮ್ಗೆ ಪೂಜನೀಯ ಕ್ಷೇತ್ರ ಅದು. ತಾವು ಹೇಳಿದ್ರಿ ರಾಜೂರಿಗ ಅದೊಂದು ಶ್ರದ್ಧಾ ಕೇಂದ್ರ, ಪೂಜನೀಯ ತಾಣ, ತಪ್ಪೋತಾಣ. ಇವತ್ತು ಮನಕ್ಕೆ ಬೇಡವಾದಂಥ ಕಂದಮ್ಮಗಳನ್ನು ಕೈ ಹಿಡಿದು ಎತ್ಕೊಂಡು ಬಂದು ಕರುಣೆ ತೋರಿಸಿ ಅವರನ್ನು ಇಡೀ ಜಗತ್ತೇ, ಅಂದರೆ ಕಣ್ಣಿಲ್ಲ ಅಂತ ನೋಡೋ ಹಾಗಿಲ್ಲ, ಕಣ್ಣು ಇಲ್ಲದೇ ಇರೋರನ್ನು ಕಣ್ಣಿದ್ದವರು ಕಣ್ಣೆತ್ತಿ ನೋಡುವಂತೆ ಮಾಡುವಂಥ ಮಠ, ಆಶ್ರಮ ಅಂತಂದರೆ ಅದು ಪುಣ್ಯಾಶ್ರಮ ಅಂತ. ಈಗ ನಿಮ್ಮ ನಾಡಿನೆಲ್ಲೆಡೆ ಸಾಕಷ್ಟು ಆಶ್ರಮಗಳು ಸಿಗಬಹುದು, ಆದರೆ ಪುಣ್ಯಾಶ್ರಮ ಅನ್ನುವಂಥದ್ದು ಅದು ಗದಗದಲ್ಲಿ ಮಾತ್ರ. ಅಂಥ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ರಾಜು ಖಾನಪ್ಪನವರ ತಕ್ಷಣ ಇಲ್ಲಿ ಹಿಂದುತ್ವ, ಹಿಂದೂ ಮುಖಂಡರು, ಸನಾತನ ಸಂಸ್ಕೃತಿಯನ್ನು ಪ್ರವರ್ಧಿಸಿರುವಂಥವ್ರು ಅಂತೆಲ್ಲ ಹೆಸರು ಮಾಡಿದಿರಿ, ಪ್ರತೀತಿ ಇದೆ. ಸಾಕಷ್ಟು ಜನ ಆ ವಿಚಾರ ತಮ್ಮನ್ನು ಇದು ಮಾಡ್ತಾರೆ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಯಾವುದು ಹಿಂದುತ್ವದ ಕೇಂದ್ರ, ಹಿಂದೂ ಅಸ್ಮಿತೆಯ ಪ್ರತೀಕವಾಗಿ ಕೆಲಸ ಮಾಡ್ತಾ ಇದೆ, ಸರ್ವರನ್ನು ಒಳಗೊಂಡಂತೆ, ಇವತ್ತು ನಾವೇನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ಹಿರಿಯರು ಹೇಳಿ ಹೋದರು, ಆ ನಿಟ್ಟಿನಲ್ಲಿ ಇರುವಂತಹ ಆಶ್ರಮಕ್ಕೂ ನೀವು ಕೈ ಹಾಕಿಬಿಟ್ರ ರಾಜು ಖಾನಪ್ಪ ಅನ್ನುವಂಥದ್ದು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಏನು? ಅದು ಎಲ್ಲರೂ ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟನ ಅದು. ಆದ್ರೆ ಈ ಹಿಂದೆ ಇತ್ತು ಅದು, ಆದ್ರೆ ಇವತ್ತದು ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲ. ಯಾಕೆ? ಕಾರಣ ಏನಂದ್ರೆ ಇವತ್ತು ಪರಮ ಪೂಜ್ಯ ಕಲ್ಲಯ್ಯಜ್ಜನವ್ರು ಯಾವಾಗ ಈ ಮಠದ ಪೀಠಾಧಿಪತಿ ಆದಮೇಲೆ, ನಿಮ್ಗೆ ಗೊತ್ತಿರಲಿ, ಸಾಕಷ್ಟು ಮಾಧ್ಯಮದ ಮುಖಾಂತರ 2.5 kg ಬಂಗಾರ ಅಲ್ಲಿದು ಕಳುವಾಗಿದೆ ಅಂತ ಸುದ್ದಿ ಹರಡ್ತು. ನಮಗೆ ಗೊತ್ತಿರುವಂಗ, ನಾನು ಕೂಡ ಮಠದ ಭಕ್ತರೋದ್ರಿಂದ ನಂಗೆ ಗೊತ್ತಿರುವಂಗ ಸುಮಾರು 6 kg ಬಂಗಾರ ಇತ್ತು. ಅದನ್ನ ಯಾವಾಗ ಹಿಡ್ಕಿ ಮಠ ಏನು ಮ್ಯಾನೇಜರ್ ಇದ್ರ ಹಿಂದೆ, ಪಾಪ ಬಸವರಾಜ್ ಹಿಡ್ಕಿ ಮಠ ಅವರು ಆ ಮಠನ ಎತ್ತರಕ್ಕೆ ಬೆಳೆಸಿದ್ರು. ಅದನ್ನು ಬೆಳೆಸಿ ಏನು ಪಂಡಿತ್ ಪುಟ್ಟರಾಜ ಗವಾಯಿಗಳವ್ರದ ಸ್ವರ್ಣ ತುಲಾಭಾರ ಮಾಡ್ಬೇಕಂತೇಳಿ
ಬೆಳ್ಳಿದು ಮಾಡಿದ್ರು, ಬೇರೆ ಬೇರೆ ಹಣದ ಮಾಡಿದ್ರು, ವಸ್ತುಗಳದ್ದು ಮಾಡಿದ್ರು. ಆದ್ರೆ ಇಡೀ ನಮ್ಮ APMC ವರ್ತಕರು ಮತ್ತು ಅಲ್ಲಿ ಕಾರ್ಕೊಂಡ್ರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಮತ್ತು ಇನ್ನೂ ಮಹಾಪುರುಷರು ಎಲ್ಲರೂ ಸೇರಿಕೊಂಡು ಅಜ್ಜಾರ್ದೊಂದು ಸ್ವರ್ಣ ತುಲಾಭಾರ ಮಾಡಿ ಇತಿಹಾಸ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಅಲ್ಲಿ ಎಲ್ಲ ಜನರ ಕಡೆನೂ ಬಂಗಾರವನ್ನು ದೇಣಿಗೆ ರೂಪದಲ್ಲಿ ತೊಗೊಂಡ್ರು. ಆದ್ರೆ ಯಾವಾಗ ಪರಮ ಪೂಜ್ಯ ಕಲ್ಲಯ್ಯಜ್ಜರು ಅಲ್ಲಿ ಬಂದು ಕುಂತ ನಂತರ ಹಿಡಿಕಿ ಮಠ ಅಜ್ಜಾರ ತೀರ್ ಹೋದ ನಂತರ ಅಲ್ಲಿಯೇ ಬಂಗಾರ ಇಲ್ಲ ಅಂತ ಹೇಳಿ ಎಲ್ಲ ಮಾಧ್ಯಮದಾಗ ಬಂತು. ಆದ್ರೆ ಅಲ್ಲಿಯೇ ಗುರು ಬಂಧುಗಳು ಇದೇ ಪರಮ ಪೂಜ್ಯ ಕಲ್ಲಯ್ಯಜ್ಜನವರಿಗೆ ಒಂದು ಮನವಿಯನ್ನು ಕೊಡ್ತಾರ. ಆ ಸಂದರ್ಭದೊಳಗೆ ನನಗೆ ತಾರೀಕು ಸರಿಯಾಗಿ ನೆನಪಿಲ್ಲ, ಅದು ನನ್ನ ಕಡೆ ಡಾಕ್ಯುಮೆಂಟ್ಸ್ ಅದಾವೆಲ್ಲ. ಆ ಸಂದರ್ಭದೊಳಗೆ ಅವರು ಮನವಿಯನ್ನು ಕೊಡ್ತಾರ. ಇದೇ ಪರಮ ಪೂಜ್ಯ ಕಲ್ಲಯ್ಯಜ್ಜನವರು ನಮ್ಮ ಕಡೆ ಅವೆಲ್ಲ ವಿಡಿಯೋ ರೆಕಾರ್ಡ್ ಸತ್ಯ ಅದಾವ, ನಾ ಇದನ್ನ ತನಿಖೆ ಮಾಡಿಸ್ತೀನಿ, ಇದನ್ನ ಸರಿಪಡಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಯಾವ ರೀತಿ ತನಿಖೆ ಆಯ್ತು, ಆ ಬಂಗಾರ ಎಲ್ಲಿ ಹೋಯ್ತು ಅನ್ನೋದು ಇನ್ನೂ ಕೂಡ ಇಲ್ಲ. ಮತ್ತ ಅಂಧ ಅನಾಥ ಆಶ್ರಮ ಹಿಂದಿನ ಅಜ್ಜಾರ ಅವರು ಮನೆಗೆ ಭಿಕ್ಷಾ ಬೇಡಿ ಮಠವನ್ನು ಇಷ್ಟು ದೊಡ್ಡದಾಗಿ ಎತ್ತರದಾಗಿ ಬೆಳೆಸಿದ್ರು. ಇವತ್ತಿನ ಅಜ್ಜಾರು ಅಲ್ಲಿಯ ಶೌಚಾಲಯ ಸಹ ಸ್ವಚ್ಛ ಮಾಡ್ಸಂಗಿಲ್ಲ. ಅಲ್ಲಿ ಮಕ್ಕಳಿಗೊಮ್ಮೆ ಹೋಗಿ ನೀವು ಸಂದರ್ಶನ ಮಾಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಅಲ್ಲಿ ಸ್ವಚ್ಛತೆ ಬಗ್ಗೆ ಇಟ್ಕೊಂಡ್ರ. ಮತ್ತು ಅಲ್ಲಿ ಬರುವಂಥ ಕೆಲವೊಂದಿಷ್ಟು ರೌಡಿಗಳು, ಅವ್ರ ಹೆಸರು ನಾನು ಹೇಳಕ್ಕೆ ಇಷ್ಟಪಡಂಗಿಲ್ಲ, ಆ ರೌಡಿಗಳು ಅಲ್ಲೇ ಅಂಧ ಮಕ್ಕಳಿಗೆ ಕುಡ್ಡು ಸೊಳೆ ಮಕ್ಕಳು ಅಂತ ಹೇಳ್ತಾರೆ. ಅಂದ್ರೆ ಪಾಪ ಯಾರೋ ಮಕ್ಕಳು ತಮ್ಮ ತಂದೆ ತಾಯಿ ಇಲ್ಲೋ ಅಥವಾ ಅಂಧ್ರದಾರೋ ಅಥವಾ ಅಂಗವಿಕಲ ಅದಾರೋ ಅಂತೇಳಿ ಆ ಮಠಕ್ಕೆ ಸೇರ್ಕೊಂಡ ಸಂದರ್ಭದೊಳಗೆ ಅಲ್ಲಿ ಇರುವಂಥವ್ರು ಭಕ್ತರಾಗಿ ಬಂದವರು. ಮಠಕ್ಕೆ ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಇಲ್ಲ, ಏನು ಸುಡುಗಾಡು ಏನೂ ಸಂಬಂಧ ಇಲ್ಲ. ಇವ್ರು ಬಂದು ಆ ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ಮಾಡುವಂಥ ಕೂಡ ಪ್ರಕರಣಗಳು ಸಾಕಷ್ಟು ನನ್ನ ನೇರವಾಗೂ ಆಗೈತಿ. ಮತ್ತು ಸಾಕಷ್ಟು ಅಲ್ಲಿ ಏನು ಆ ಗುರುಗಳ ಜೊತೆ ಏನು ಆಪ್ತರಿರ್ತಾರಲ್ಲ ಅವರು ಕೂಡ ಹೇಳ್ಯಾರ. ಮತ್ತು ಇದೇ ಕಲ್ಲಯ್ಯಜ್ಜನವರು ಕೂಡ ನನ್ನನ್ನು ಸಾಕಷ್ಟು ಬಾರಿ ಕರೆಸಿ ಮಠದೊಳಗೆ ಈ ರೀತಿ ಕಿರಿಕಿರಿ ಐತಿ, ಅಂಥದ್ದೈತಿ, ಇಂಥದ್ದೈತಿ ಅಂತ ಹೇಳಿ ನನ್ನ ಜೊತೆನೂ ಚರ್ಚೆ ಮಾಡ್ರೆ, ಕೆಲವೊಂದಿಷ್ಟು ಅವ್ರ ಜೊತೆ ಕುತ್ಕೊಂಡು ಸರಿನೂ ಕೂಡ ನಾ ಮಾಡಿದ್ದೀನಿ. ಹಾಗಾಗಿ ಈ ಹಿಂದೆ ಇದ್ದಂಥ ಪುಣ್ಯಕ್ಷೇತ್ರ ಇವತ್ತು ಆ ಪುಣ್ಯಕ್ಷೇತ್ರ ಆಗಿ ಉಳಿವಲ್ದದು. ಹಾಗಾಗಿ ನಮ್ಮ ಧ್ವನಿ ಏನಂದ್ರೆ ನೇರವಾಗಿ ಯಾರು ಕಾರಣ, ಏನು ಕಾರಣ? ನೇರವಾಗಿ ಏನಿಲ್ಲ, ಕಲ್ಲಯ್ಯಜ್ಜನವರು ಆಡಳಿತ ಉದಾಹರಣೆ ಹೇಳ್ಬೇಕಂದ್ರೆ ಹಿಂದಿನ ಹಿರೇಮಠ ಬಸವರಾಜ್ ಹಿರೇಮಠ ಅವ್ರು ಇದ್ದಾಗ ಅವರು ಬಸವರಾಜ್ ಹಿಡ್ಕಿಮಠ ಅವ್ರು ಇದ್ದಾಗ ಹಿಡ್ಕಿಮಠ ಅವ್ರು ಇದ್ದಾಗ ಒಳ್ಳೆ ಆಡಳಿತ ವ್ಯಕ್ತಿ ಮನುಷ್ಯ ಅವರು. ಎಲ್ಲಿವರೆಗೂ ಅಂದ್ರೆ ಮಠದ ಒಂದು ಕಾರ್ಯಕ್ರಮ ಹಿಡ್ಕೊಂಡು ಮುಗಿಯುವವರೆಗೂ ಕೂಡ ಎಲ್ಲವನ್ನು ತಾವೇ ಜವಾಬ್ದಾರಿ ತಗೊಂಡು ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ಎಲ್ಲಿ ಕೂಡ ಯಾವುದೇ ರೀತಿಯ ಕೊರತೆ ಆಗೈತೆ ಅಂತೇಳಿ ಸಮಾಜದ ಮುಂದೆ ತಂದಿಟ್ಟಿಲ್ಲ. ಆದ್ರೆ ಎಲ್ಲ ಇದ್ದಾಗೂ ಕೂಡ ಕಲ್ಲಯ್ಯಜ್ಜನವರು ಈ ಅವಸ್ಥೆಗೆ ತಂದಿಟ್ರ. ಬಂಗಾರ ಎಲ್ಲಿ ಹೊತ್ತು ಒಂದ್ ಕಡೆ ಇರಲಿ. ಮತ್ತು ಇದೇ ಕಲ್ಲಯ್ಯಜ್ಜನವರು D.Ed ಕಾಲೇಜಿಗೆ ಆ ಮಠದ ಶಿಕ್ಷಣ ಪಡೆದು ಒಂದು ಸಂಘ ಸಂಸ್ಥೆ ಮಾಡ್ಕೊಂಡ್ರ. ಸಂಘದ ಹೆಸರು ನಂಗೆ ಆಕ್ಚುಲಿ ನೆನಪಿರೋದು ಗುರುಕುಲ. ಪುಟ್ಟರಾಜ್ ಗುರುಕುಲದ ಅವರೇ ಇರ್ಬೋದು ಮೋಸ್ಟ್ಲಿ, ನಂಗೆ ನೆನಪಿರೋದು. ಅವರು 1 ಎಕರೆಗೂ ಅಂದ್ರೆ 1 ಎಕರೆ 12 ಗುಂಟೆ ಅಂತ ಏನಕ್ಕೆ ಕೇಳ್ಪಟ್ಟೆ ನಾನು. 1 ಎಕರೆಗೂ ಅಧಿಕ ಜಾಗವನ್ನ ಆ ಕಾಲೇಜ್ ಕಟ್ಟಕ್ಕೆ ಕೊಟ್ಟಾರ. ಆ ಕಾಲೇಜ್ ಕೊಟ್ಟ ದಾನ ರೂಪದೊಳಗೆ ಕೊಟ್ರ. ಅಲ್ಲಿ ಒಂದು ಕಂಡೀಷನ್ ಮಾಡಿಕೊಟ್ರ ಅವರು, ಈ ಜಾಗವನ್ನು ಯಾವುದೇ ರೀತಿ ಮಾರಾಟ ಮಾಡೋಂಗಿಲ್ಲ, ಯಾವುದೇ ರೀತಿ ಯಾವುದೇ ಸಂಸ್ಥೆಗೂ ದಾನ ರೂಪದಾಗೂ ಕೊಡೋಂಗಿಲ್ಲ. ಇದು ಏನಿದ್ರು ವೀರೇಶ್ವರ ಪುಣ್ಯಾಶ್ರಮದ ಪಂಡಿತ್ ಪುಟ್ಟರಾಜ್ ಗಾಗಳವರ ನೇತೃತ್ವದೊಳಗೆ ಏನು ಕೆಲಸ ನಡೀತಾವೆ, ಕಾರ್ಯಗಳು ನಡೀತಾವೆ, ಅದಕ್ಕೆ ಯೂಸ್ ಮಾಡ್ಬೇಕಂತೇಳಿ ಇವತ್ತಿಗೂ ಕೂಡ ಅದರದ್ದು ದಾಖಲೆ ಕೂಡ ನನ್ನ ಹತ್ರ ಇದೆ. ಆ ದಾಖಲೆನೂ ಕೂಡ ನನ್ನ ಹತ್ರ ಇದೆ. ಆ ರೀತಿ ಕೊಟ್ಟಂತ ಜಾಗವನ್ನ ಪರಮ ಪೂಜ್ಯ ಕಲ್ಲಯ್ಯಜ್ಜನವರು 11 ಗುಂಟೆ ಜಾಗವನ್ನ ಮಾರಿದ್ದಾರೆ. ಯಾರಿಗೆ ಕೇಳಿ ಮಾರಿದ್ರಿ ಇವರು? ಯಾರಿಗೆ ಮಾರಿದ್ದಾರೆ? ಮಾರಿದ್ದು ಯಾರಿಗೆ ಅಂತ ಗೊತ್ತಿಲ್ಲ. ಅದನ್ನು ಸ್ವಲ್ಪ ನೀವು ಕಲೆ ಹಾಕ್ಬೇಕಲ್ಲ. ಹಾಕ್ತೀನಲ್ಲ, ಈಗ ಅದ್ರ ಬಗ್ಗೆನೂ ಕೂಡ ಸಾರ್ವಜನಿಕವಾಗಿ ಮಾಹಿತಿ ಇದೆ. ನೀವು ಇವತ್ತು ಮಾರಿದ್ದಾರೆ, ಮಾರಾಟ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಅದೇನು ಪಡ್ಕೊಂಡಿದ್ದಾರಲ್ಲ ಈಗ? ಅಲ್ಲ, ಈಗ ನಿಮ್ಮ ಮೊಬೈಲ್ನಾಗ ಭೂಮಿ ಆ್ಯಪ್ನಾಗ ತೆಗೆದ್ಬಿಟ್ರೆ ಸಿಕ್ಬಿಡ್ತೈತಿ. ಎಲ್ಲ ಈಗ ನಾನು ಅದನ್ನೇ ಕೇಳ್ತಾ ಇದ್ದೀನಿ ನಿಮ್ಮ ಪ್ರಶ್ನೆನ. ಯಾಕಂದ್ರೆ ಇವತ್ತು ಆ ಜನರು ಕೂಡ ಸಾರ್ವಜನಿಕವಾಗಿ ಮಾತನಾಡ್ತಾ ಇದ್ದಾರೆ, ನಮಗೂ ನೇರವಾಗಿ ಸಿಕ್ಕಿದ್ದಾರೆ. ಈಗ ನೀವು ಹೇಳ್ತಿದ್ರಿ 11 ಜನರಿಗೆ ಮಾರಾಟ ಮಾಡಿದ್ದಾರೆ ಅಂತ. 11 ಗುಂಟೆ ಜಾಗ ಮಾರಿ. ಓಕೆ, 11 ಗುಂಟೆ ತಗೊಂಡವ್ರು ಯಾರು? ನಾನು ಕೊಡ್ತೀನಿ, ನಾನು ದಾಖಲೆ ಸಮೇತ ಕೊಡ್ತೀನಿ. ಆ 11 ಗುಂಟೆ ತಗೊಂಡವರು ಅಂತ ಹೇಳ್ತಿರಲ್ಲ, ಮಾರಾಟವಾಗಿದೆ ಅಂತ, ಅದನ್ನು ಪಡ್ಕೊಂಡಂಥವ್ರು ನೀವೇನು ಅವಾಗಲೇ ಹೇಳಿದ್ರಲ್ಲ ದಾನವನ್ನು ಕೊಟ್ಟಿದ್ದಾರೆ ಭೂಮಿಯನ್ನ ಅಂತ. ಯಾವ B.Ed ಕಾಲೇಜ್ ದಾನ ಕೊಟ್ಟರು ಆ ಜಾಗ ಏನು ಮೂಲ ಹಣವನ್ನು ಹಾಕಿ ಖರೀದಿ ಮಾಡಿದ್ರಲ್ಲ ಅದೇ ಜನ ಅವರು ಅದನ್ನು ಪಡ್ಕೊಂಡಂಥ ಉದ್ದೇಶ ಆ ಜನ ಹೇಳ್ತಾ ಇರೋದು. ಇವತ್ತು ನಮಗಿರ್ಲಿಕ್ಕೆ ಮನೆ ಇಲ್ಲ, ನಾವು ದಾನ ಕೊಟ್ವಿ ಪುಟ್ಟರಾಜ ಕವಿ ಗವಾಯಿಗಳಿಗೆ, ಅವರು ಶಿಷ್ಯತ್ವ ಸ್ವೀಕಾರ ಮಾಡಿದ್ದೀವಿ ಅಂತ ನಾವು ದಾನ ಕೊಟ್ವಿ, ಇರ್ಲಿಕ್ಕೆ ನಮ್ಮ ಮನೆ ಇಲ್ಲ ಅಂತ ಕೇಳಿದರೆ
ಇವತ್ತು ನಾವು ಹಾಕಿ ಹಣ ಕೊಟ್ಟು ತೊಗೊಂಡು ಕಟ್ಟಿರುವಂಥ ಸಂಸ್ಥೆಯಲ್ಲಿ ಬೇರೆದವ್ರು ಹಣ ಹಾಕದೇ ಇರುವಂಥವ್ರು ಬಂದು ಪದಾಧಿಕಾರಿಗಳಾಗಿ ನಮ್ಮನ್ನೇ ಹೊರಗಿಡುವಂಥ ಪ್ರಯತ್ನ ಮಾಡಿ ನಾವಿನ್ನೂ ಕೂಡ ನೆನೆ ಇಲ್ದಂಥವರಾಗಿದ್ದೇವೆ. ನಮಗೆ ಸೂರಿಲ್ಲ. ಈ ಕಾರಣಕ್ಕಾಗಿ ನಾವು ಕಲಾಯಜ್ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬೇಡ್ಕೊಂಡ್ವಿ. ಅಪ್ಪ ನಾವು ದುಡ್ಡು ಹಾಕಿ ತೊಗೊಂಡಂಥದ್ದು ಇವತ್ತು ಯಾರ್ಯಾರು ಬಂದು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ, ಕಾರ್ಯದರ್ಶಿ ಆಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ, ಅವರೇ ಬಂದು ಇವತ್ತು ನಮ್ಮನ್ನು ದೂರ ಇಡ್ತಾ ಇದ್ದಾರೆ. ನಾವು ಬದುಕೋದಿಲ್ಲಿ. ವಿಭೂತಿ ಮಾರ್ತಾ ಇದ್ದಾರೆ, ಅವರು ರುದ್ರಾಕ್ಷಿ ಮಾರ್ತಾ ಇದ್ದಾರೆ. ಅವ್ರು ಯಾರು ಕೂಡ ಖರೀದಿ ತೊಗೊಂಡು ಹೊರಗಿನ ಜನ ಅಲ್ಲ. ಅದನ್ನೇನು ಯಾವ ಜಾಗೇನು ಖರೀದಿ ಮಾಡಿದ್ರವಲ್ಲನ, ಯಾವ ಸಂಸ್ಥೆ ಹೆಸರಲ್ಲಿ ಅದರೊಳಗೆ ಇರುವಂಥವ್ರೆ. ಅವರು ಸ್ವತಃ ಹೇಳ್ತಾ ಇದ್ದಾರೆ, ನಮಗೆ ಕಲಾಯಜರ ಹತ್ರ ನಾವು ಹೋಗಿ ಪ್ರಾರ್ಥನೆ ಮಾಡಿದ್ವಿ, ನಮ್ಗೆ ಇರೋಕ್ಕೆ ಜಾಗ ಇಲ್ಲ, ನೆಲೆ ಇಲ್ಲ, ಎಲ್ಲಿ ಮನೆ ಕಟ್ಕೊಳ್ಳೋದು, ಎಲ್ಲಿ ಬದುಕೋದು, ನಮ್ಮ ವಯಸ್ಸಾದವು ಅಂತ ಕೇಳ್ಕೊಂಡಾಗ ಕಲಾಯಜ್ನವ್ರು ಈ ದಾರಿ ತೋರಿಸಿದ್ರು ಅಂತ ಆ ಜನ ಹೇಳ್ತಾ ಇದ್ದಾರೆ. ಇದು ನಿಮಗಿರುವಂಥ ಅಂದರೆ ನಮಗೆ ಸಿಕ್ಕಿರುವಂಥ ನಾನು ನಿಮಗೆ ಹೇಳ್ತೇನೆ. ಓಕೆ, ನಿಮಗೊಂದು ಸ್ಪಷ್ಟೀಕರಣ ಕೊಡ್ತೀನಿ ನಾನು. ಓಕೆ, ಈ ವಿಷಯವಾಗಿ ನನಗೆ ಗೊತ್ತಾಗಬೇಕು ಮಾಹಿತಿ ಅಂದ್ರೆ ನೀವೇನು ಹೇಳಿದ್ರಲ್ಲ ಈ ಸಂಸ್ಥೆಯವರು, ಈ ಸಂಸ್ಥೆಯ ಎಲ್ಲ ಸದಸ್ಯರೇ ನಮ್ಮನ್ನ ಸುಮಾರು ಒಂದು 8 ತಿಂಗಳ ಹಿಂದಿನ ನಮ್ಮನ್ನ ಭೇಟಿಯಾಗಿ ಮಾತಾಡ್ರ. ಆ ಸಂಸ್ಥೆಯಲ್ಲಿರುವಂಥವ್ರು ಯಾರಿಗೂ ಕೂಡ ಜಾಗ ಹೋಗಿಲ್ಲ. ಅವ್ರಿಗೆ ಹೋಗಿದ್ರೆ ಈ ಪ್ರಸಂಗ ಬರ್ತಿತ್ತು ಇಲ್ಲಿ ಗೊತ್ತಿಲ್ಲ ನನಗೆ. ಆ ಸಂಸ್ಥೆಯಲ್ಲಿ ಇರುವಂಥವ್ರಲ್ಲ, ಯಾರು ಆ ಸಂಸ್ಥೆಯನ್ನು ಕಟ್ಟಿದ್ರಲ್ಲ, ಮೂಲ ಯಾರು ದುಡ್ಡು ಹಾಕಿ ಆ ಜಾಗ ಖರೀದಿ ಮಾಡಿದ್ರಲ್ಲ, ಅವ್ರಿಗೆ ಹೋಗಿರುವಂಥದ್ದು 11 ಗುಂಟೆ ಯಾರಿಗೂ ಇಲ್ಲ. ತಪ್ಪದು ಅಲ್ಲ. ಈಗ ಅದೇ ನಿಮ್ಮನ್ನೇ ಕೇಳ್ತಾ ಇದ್ದಾರೆ. ಸುಳ್ಳು ತಪ್ಪದು ಅವ್ರಿಗೆ ಹೋಗಿಲ್ಲ. ಅದು ಅವ್ರಿಗೆ ಹೋಗಿದ್ರೆ ಈ ಪ್ರಮೇಯನ ಬರ್ತಿದ್ದಲ್ಲ. ಈ ವಿಚಾರವಾಗಿ ನಾವು ಗುರುಗಳ ಜೊತೆ ಮಾತಾಡಿದಾಗ ಇದು ಸಿಕ್ಕಿರುವಂತ ಮಾಹಿತಿ, ಗುರುಗಳು ಅದನ್ನ ಸ್ಪಷ್ಟೀಕರಣ ಕೊಡಲ್ಲ. ಮಾಧ್ಯಮದ ಮುಂದರ ಕೊಳ್ಳಿ, ನಮ್ಮ ಭಕ್ತರ ಕರ್ಸರ ಕೊಳ್ಳಿ, ಗೊಂದಲ ಯಾಕದ. ಗುರುಗಳು ಬಂದು ನಮ್ಗೆ ಸ್ಪಷ್ಟೀಕರಣ ಕೊಡ್ಲಿ. ಮತ್ ನಾವು ಕೂಡ ಈಗ ನೀವು ಹೇಳಿದ್ ಕೂಡ ಪ್ರಶ್ನೆ ಭಾರಿ ಸೂಕ್ತ ಐತಿ. ಆದ್ರ ನಮಗ್ 100% ಮಾಹಿತಿ ಐತಿ. ಇದು ಯಾವುದೇ ಆ ಗುರು ಬಂಧುಗಳಿಗೆ ಕೊಟ್ಟಿದ್ದಲ್ಲ, ಹೊರಗಡೆ ಮಾರಾಟ ಆಗಿದೆ. 100% ಹೊರಗಡೆನೆ ಮಾರಾಟ ಆಗಿದೆ. ಓಕೆ, ಎಸ್. ಇನ್ನು ಇದು ಇವಾಗ ಚರ್ಚೆ ಮಾಡ್ತಾ ಇದೀವಿ, ಬೇರೆ ಬೇರೆ ವಿಚಾರಗಳು ನೀವು ಹೇಳ್ತಾ ಇದ್ದೀರಿ. ನಿಮ್ದು ಆರಂಭದಲ್ಲಿ ಮಾತು ಆರಂಭವಾಗಿದೆ ಆಶ್ರಮದ ಬಗ್ಗೆ, ರಥದ ಗಾಲಿಗಳ ವಿಚಾರದಿಂದ ಆರಂಭ ಮಾಡಿದ್ವಿ. ಅದು ಈಗ ದಾನ ಕೊಟ್ಟಂಥವರು ಸಣ್ಣ ವಸ್ತು ಕೊಟ್ಟಾಗಲೂ ಕೂಡ ದೇಣಿಗೆ ಅಂತ ಅಕ್ಷರ ಕೊಡುವಂಥದ್ದು ಅದೊಂದು ಪ್ರತೀತಿ ಆಗಿ ಹೋಗಿದೆ. ಮತ್ತು ದೇಣಿಗೆ ಕೊಡಲಿ, ದಾನ ಮಾಡಲಿ, ದಾನ ಬಗ್ಗೆ ಇನ್ನಷ್ಟು ಮಹತ್ವ ಬರಲಿ ಅಂತ ಮಠಮಾನ್ಯಗಳೇ ಸ್ವತಃ ಅವ್ರ ತಂದೆ ತಾಯಿಗಳ ಹೆಸರಲ್ಲಿ ಒಂದು ರೂಮ್ಗಳನ್ನು ಕಟ್ಟುವಂಥದ್ದು, ಬಿಲ್ಡಿಂಗ್ಗಳನ್ನು ಕಟ್ಟುವಂಥದ್ದು, ಇವೆಲ್ಲ ಈ ಆಧುನಿಕ ಇದರೊಳ್ಳೆ ದಾನ ಧರ್ಮದ ಬಗ್ಗೆ ಇನ್ನಷ್ಟು ಬರಲಿ ಅಂತ ಮಾಡ್ತಾ ಇರೋದು. ಸೊ ಇದನ್ನು ಕೂಡ ಹಾಗಾಗಿದೆ, ಏನು ತಪ್ಪಿದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಏನಂತೀರಿ ನೀವು? ನಾನು ಮೊದಲದ್ದು ರಾಜ್ಯದಲ್ಲಿರುವಂಥ ಎಲ್ಲ ವೀರೇಶ್ವರ ಪುಣ್ಯಾಶ್ರಮದ ಭಕ್ತರಲ್ಲಿ ವಿನಂತಿ ಮಾಡ್ಕೊತೀನಿ. ನನ್ನ ಧ್ವನಿ ಏನಿತ್ತಂದ್ರೆ, ತೇರಿನ ಗಾಲಿಗೆ ಒಬ್ಬ ಮುಸ್ಲಿಂ ಮಹಿಳೆ ಹೆಸರು ಯಾಕೆ ಹಾಕಿದ್ರಿ ಅಂತ ಹೇಳಿ. ಮತ್ತು ನಿಮಗೊಂದು ಹೇಳ್ತೀನಿ, ನೀವು ಕೇಳಿದ ಪ್ರಶ್ನೆ ಹಂಗ ನೋಡ್ರಿ, ಕಸ್ಬರ್ಗಿ ಕೊಟ್ಟರು ಕೂಡ ಹೆಸರು ಹಾಕಿ ಕೊಡ್ತಾರ. ಚಮಚ ಕೊಟ್ಟರು ಕೂಡ ನಾವು ಈ ಚಮಚ ಮೇಲೆ ಹೆಸರು ಹಾಕಿ ಕೊಡ್ತಾರ. ಫ್ಯಾನ್ ಕೊಟ್ಟೋರು, ಈಗ ಅಲ್ಲೇ ಗಡಿಯಾರ ಕೊಟ್ಟೋರು, ಅಲ್ಲೇ ಸಣ್ಣ ಸಣ್ಣ ಫೋಟೋ ಕೊಟ್ಟೋರು, ಮತ್ತು ಅಲ್ಲೇ ಒಂದೇನೋ ಸಣ್ಣ ಟಾಯ್ಲ್ಸ್ ಹಾಕಿಸಿದವರು, ಸಣ್ಣ ಇಷ್ಟು ಮೂರ್ತಿ ಕೊಟ್ಟರುಲಿಂತ ಹಿಡ್ಕೊಂಡು ಎಲ್ಲರೂ ಕೂಡ ಅಲ್ಲೆಲ್ಲೇ ತಮ್ಮ ಹೆಸರು ಹಾಕೊಂಡ್ರ. ನಾನು ಇಲ್ಲ ಅನ್ನಂಗಿಲ್ಲ ಅದನ್ನು. ಆದ್ರೆ ಯಾವ ಪೂಜನೀಯ ಸ್ಥಳಕ್ಕೆ ನಾವು ನಮಸ್ಕಾರ ಮಾಡ್ತೀವಲ್ಲ, ಹೋಗಿ ನಾವು ಕಸ್ಬರ್ಗಿಗೆ ಗವಾಗಳ ಮಠಕ್ಕೆ ಹೋಗಿ ಕಸ್ಬರ್ಗಿಗೆ ನಮಸ್ಕಾರ ಮಾಡಂಗಿಲ್ಲ, ಅವ್ರು ಕೊಟ್ಟ ಗಡಿಯಾರಕ್ಕೆ ನಮಸ್ಕಾರ ಮಾಡಂಗಿಲ್ಲ, ಅವ್ರು ಕೊಟ್ಟ ಟೈಲ್ಸಿಗೆ ನಮಸ್ಕಾರ ಮಾಡಂಗಿಲ್ಲ, ಅವ್ರು ಹಚ್ಚಿದ ಪೇಂಟಿಗೆ ನಾವು ನಮಸ್ಕಾರ ಮಾಡಂಗಿಲ್ಲ. ನಾವು ನಮಸ್ಕಾರ ಮಾಡೋದು ಅದಕ್ಕೆ ಅಲ್ಲಿರುವಂಥ ವೀರಭದ್ರ ದೇವಸ್ಥಾನ ಇರ್ಬೋದು, ಹನುಮಂತ ದೇವ್ರ ಗುಡಿ ಇರ್ಬೋದು, ಮೂರು ನಮ್ಮ ಗವಾಯಿಗಳು ಪಂಚಾಕ್ಷರಿ ಅವರು, ಇವು ಎಲ್ಲ ಮೂರು ಗುರುಗಳ ಗದ್ಗಿಗೆ ಹೋಗಿ ನಮಸ್ಕಾರ ಮಾಡ್ತೀವಿ. ಮತ್ತು ವಿಶೇಷವಾಗಿ ಜಾತ್ರಾ ಸಂದರ್ಭದೊಳಗೆ ಅವರೆಲ್ಲರೂ ಅಲ್ಲೇ ನೆನೆಸಿರ್ತಾರ, ಸಿದ್ಧಲಿಂಗೇಶ್ವರ ಸ್ವಾಮಿ ಇವರೆಲ್ಲರೂ ನೆನೆಸಿರ್ತಾರ. ಹಾಗಾಗಿ ಆ ತೇರಿಗೆ ನಾವು ನಮಸ್ಕಾರ ಮಾಡ್ತೀವಿ. ಹೋಗಿ ಗಡಿಯಾರಕ್ಕೆ ಅಥವಾ ಕಸ್ಬರ್ಗಿಗೆ ಅಥವಾ ಇನ್ನೊಂದಕ್ಕೆ ಹೋಗಿ ನಮಸ್ಕಾರ ಮಾಡಿದ್ರೆ ನಾವು ಇದಕ್ಕೂ ನಾವು ಒಪ್ಕೊಂತಿದ್ವಿ. ನಮ್ದು ಸ್ಪಷ್ಟವಾಗಿ ಉದ್ದೇಶದ ಪೂಜನೀಯ ಸ್ಥಳಕ್ಕೆ ಅಲ್ಲೇ ವ್ಯಕ್ತಿ ಪೂಜೆ ಆಗಬಾರ್ದು. ಆ ಗಾಲಿಗಳನ್ನ ರಥಕ್ಕೆ ಹಾಕಿದ್ದೇವಾಗ ನೋಡ್ರಿ, ಈ ಅಜ್ಜಾರು ಮತ್ತು ಚಂದ್ರು ಬಾಳೆಹಳೆ ಮಠವರು, ಪರಮ ಪೂಜ್ಯ ಕಲ್ಲಯ್ಯಜ್ಜನವರು ಮತ್ತು ಅಲ್ಲಿಯ ಟ್ರಸ್ಟಿ ಚಂದ್ರು ಬಾಳೆಹಳೆ ಮಠವರು ಭಾರಿ ಜಾಣತನದಿಂದ ಮಾತಾಡ್ತಾರ. ನಾನು ಕೂಡ ಇದಕ್ಕೆ ಉತ್ತರಿಸ್ಬೇಕಾಗಿತ್ತು, ನನಗೆ ಅವಕಾಶ ಸಿಕ್ಕಿದ್ದಿಲ್ಲ. ತಾವು ಈ ಪ್ರಶ್ನೆ ಕೇಳಿದ್ ಭಾಳ ಖುಷಿ ಆಯ್ತು ನನಗೆ. ಇವ್ರು ಹೇಳ್ತಾರ, ಬಸವರಾಜ್ ಹಿಡ್ಕಿಮಠವ್ರು ಇದ್ದಾಗ ಆರ್ಡರ್ ಕೊಟ್ಟಾರ ಅಂತ ಹೇಳ್ತಾರ. ಬಸವರಾಜ್ ಹಿಡ್ಕಿಮಠವರು ತೀರ್ ಹೋಗಿ ಈ ತಿಂಗಳು ಬರುವ 29ನೇ ತಾರೀಕಿಗೆ 6 ವರ್ಷ ಗತ್ಸತ್ತ. ಎಷ್ಟು ವರ್ಷ? 6 ವರ್ಷ. ಈ ಗಾಲಿ ರೆಡಿ ಆಗಿದ್ದು 3.5 ವರ್ಷದಿಂದ. ಚಂದ್ರು ಬಾಳೆಹಳ್ಳಿ ಮಠವ್ರು ಹೇಳ್ತಾರ 5.5 ವರ್ಷದಿಂದ ಹಾಕ್ಯಾರ ಅಂತ ಹೇಳ್ತಾರ.
ಕಲ್ಲಯ್ಯಜ್ಜನವ್ರು ಹೇಳ್ತಾರ ಅವ್ರು ಹಿರಿಯರು ಮಾಡ್ಸಾರ 4 ವರ್ಷದಿಂದ ಅಂತ ಹೇಳ್ತಾರ. ಹಂಗಾರೆ 4 ವರ್ಷ ನಂಬೂನು ಚಂದ್ರು ಬಾಳಿಮಠ ಅವ್ರು ಹೇಳಿದ 5.5 ವರ್ಷ ನಂಬೂನು. ಈಗ ನೀವು ಪ್ರತಿ ವರ್ಷ ತೆರಿಗೆ ಹೋಗ್ತೀರಿ. ಎಷ್ಟು ವರ್ಷದಿಂದ ಈಗ ಇದು ಹೋದ ವರ್ಷದಿಂದ ಆಗೈತ್ರಿ. 2021ರಿಂದ ಅದೇ ಗಾಲಿಗಳನ್ನು ಬಳಸಿ ರಥ ಎಳಿತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲ, ಇದು ಹೋದ ವರ್ಷ ಆಗೈತಿ. ಅದ್ರ ಹಿಂದಿನ ವರ್ಷ ಕೆಂಪದಾಗಿ ಒಂದು ಪೇಂಟಲ್ಲೇ ಬರ್ತಿದ್ರು ಅದನ್ನ. ಇದು 26, 25, 24ಕ್ಕೆ. ಮತ್ತ ಅವಾಗ ರಾಜೀವ್ ಖಾನಪ್ಪನವ್ರು ಯಾಕೆ ಮಾತಾಡಲಿಲ್ಲ? ಇಲ್ಲಿ ಕೆಂಪದ ಬರ್ದಿದ್ದು ಗೊತ್ತಿದೆ, ಅವಾಗ ಸುಮ್ಮನಿದ್ರು, ಈಗ ಯಾಕೆ ಮಾತಾಡ್ತಾರೆ? ಈಗ ಹೇಳ್ತೇನೆ ನಿಮ್ಗೆ. ಅವಾಗ ಇದು ಒಳಗೆ ಇತ್ತು ಹೋರಾಟ. ಯಾಕೆ? ನಮ್ಮ ಮಠ ಅದು, ನಮ್ಮ ಮಠದ ಹೆಸರು ಹೊರಗೆ ಬರಬಾರ್ದು ಅನ್ನೋದಕ್ಕಿಂತ ಬರ್ಬಾರ್ದಿತ್ತಲ್ಲ. ಹೇಳ್ತೇನೆ ನಿಮ್ಗೆ. ಪರಮ ಪೂಜ್ಯ ಕಲ್ಲಯ್ಯಜ್ಜನವ್ರಿಗೆ ಹೋಗಿ ಮೌಖಿಕವಾಗಿ ನಾನಷ್ಟೇ ಅಲ್ಲ, ಆ ಟ್ರಸ್ಟಿಗಳು ಕೂಡ ಇವತ್ತ ಅದು ಹೋಗಿ ಪ್ರಶ್ನೆ ಮಾಡ್ರ, ಅಜ್ಜಾರ ಈ ತೇರಿಗೆ ಹೆಂಗೆ ಹೆಸರು ಹಾಕಿದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಮತ್ತೆ ನನಗೆ ಗೊತ್ತಿರುವಂಗ ನಾನು ಟ್ರಸ್ಟಿಗಳಿಗೆ ಗೊತ್ತಿರೋ 2 ಟ್ರಸ್ಟಿಗಳಿಗೆ ಹೇಳಿದ್ದೆ, ಈ ರೀತಿ ಹೆಸರು ಹಾಕೋದ್ರಿಂದ ಅದು ನಾಳೆ ಭಾವನಾತ್ಮಕ ಸಂಬಂಧ ಬರ್ತೈತಿ, ನಾವು ಪೂಜನೀಯವಾಗಿ ಕಾಣ್ತೀವಿ, ತೇರನ್ನ ಪೂಜನೀಯವಾಗಿ ಕಾಣ್ಬೇಕೇನು, ಪೂಜನೀಯ ಅದು, ನಾವು ಇದನ್ನು ಕಾಣ್ತೀವಿ, ಇಲ್ಲೇ ನಾವು ನಮಸ್ಕಾರ ಮಾಡೋ ಸ್ಥಳಕ್ಕೆ ಇದು ಹಾಕಬಾರ್ದು ಅಂತ ಹೇಳಿವಿ. ಅದನ್ನ ಕಲ್ಲಯ್ಯಜ್ಜನವ್ರಿಗೂ ಅವರು ಹೇಳ್ಯಾರ, ನಾನು ಹೇಳೀನಿ, ಅವ್ರ ಗುರು ಬಂಧುಗಳು ಕೂಡ ಹೇಳ್ಯಾರ. ಇಲ್ಲೇ ಈ ರೀತಿ ಅಂದ್ರೆ ನಿಮ್ಗೆ ಹಂಗೆ ಹೇಳ್ತೀನಿ, 1,000-2,000 ರೂಪಾಯಿ ಗಡಿಯಾರ ಕೊಡಿಸಿ ಇಡೀ ಮಠಕ್ಕೆ ನಾವು ಗಾಡಿ ಕೊಟ್ಟಕ್ಕೆ, ನಮ್ಮ ಅಜ್ಜನೂ ದಾನ ಕೊಟ್ಟನ, ನಮ್ಮ ಅಪ್ಪನೂ ಕೊಟ್ಟನ, ನಾನು ನನ್ನ ಕೈಲಾದಷ್ಟು ನಾನು ಕೊಟ್ಟೇನೆ. ನಮ್ಮ ಹೆಸರು ಯಾಕಿಲ್ಲಲ್ಲೇ? ನಾಳೆ ಪ್ರಶ್ನೆ ಇಟ್ಟಂಗೆ ಕೊಟ್ಟವನು ಪ್ರಶ್ನೆ ಮಾಡ್ಬೋದಲ್ಲ. ನಿಮಗೆ ಮೊನ್ನೆ ಇವತ್ತು ವಿರೂಪಾಕ್ಷ ಕೂಡ ದೇಸಾಯಿಗೌಡರು ಮೊನ್ನೆ ನಮ್ಮ ಸಿಕ್ಕಾಗ ಹೇಳಿದ್ರು, ಅವರು 28 ಎಕರೆ ಹೊಲ ದಾನಕ್ಕೆ ಕೊಟ್ಟಿವಿ ನಾವು, ಎಲ್ಲೈತೆ ನಮ್ಮ ಹೆಸರು ಅಂತ ಕೇಳಿದ್ರು ಅವರು. ಅಲ್ಲಿ ಇವತ್ತು ಬಸರಿಗಿಡದ ಅಜ್ಜವ್ರದ್ದು ಒಂದು ದೇವಸ್ಥಾನ ಮಾಡಿದ್ರಲ್ಲ ಕಲ್ಲಯ್ಯಜ್ಜವರು, ಅದು ಅವ್ರ ಜಾಗದಾಗ ಮಾಡಿಲ್ರಿ, ಅವ್ರ ಜಾಗದಾಗ ಮಾಡಿಲ್ಲ. 1 ಎಕರೆ 2 ಗುಂಟೆಯನ್ನ ಬಸರಿಗಿಡದ ಅಜ್ಜಾರ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಕೊಟ್ರ. ಇನ್ನು 1 ಎಕರೆ ಚಿಲ್ಲರ್ ಜಾಗ ಅದು ಇನ್ನೂ ಬಸರಿಗುಡದ ಫ್ಯಾಮಿಲಿ ಹೆಸರಲ್ಲೇ ಐತಿ, 4 ಮಂದಿ ಹೆಸರಲ್ಲೇ ಉತ್ತಾರ ಐತಿ. ಅವ್ರು ಆ ಫ್ಯಾಮಿಲಿಯವರ ಕಟ್ಸಾರ ಅದು ಗುಡಿನ. ಆಶ್ರಮದಿಂದ ಕಲ್ಲಯ್ಯಜ್ಜನವರೇ ಅದನ್ನ ಸ್ವತಃ ಅದರ ದಾನದ ರೂಪದ ಪ್ರತೀಕವಾಗಿ ಗುಡಿನ ಮಾಡಿಟ್ಟು ಇವತ್ತು ಗುರುಗಳ ಜೊತೆಗೆ ಅವರು ಕೂಡ ಪೂಜೆಯಾಗಿ ಮಾಡಿದ್ದಾರೆ. ಪ್ರಕಾಶ್ ಬಸರಿಗಿಡದವ್ರ ತಾಯಿಯವ್ರು ಕಟ್ಸಾರ ಅದನ್ನ. ಇದೇ ಗೊಂದಲ ಇರೋದಿಲ್ಲ ಮಠದೊಳಗೆ. ಏನ್ ಗೊಂದಲ ಐತಂದ್ರ ಸ್ಪಷ್ಟವಾಗಿ ಯಾರು ಏನು ಮಾತಾಡಂಗಿಲ್ಲ. ಅಲ್ಲಿ ಏನೋ ಕಟ್ಟಡಗಳಾದ್ರೂ ಕೂಡ ಹೇಳಿದಲ್ಲಿ ಅಜ್ಜಾರು ಹೇಳ್ತಾರ, ದ್ವಾರ ಬಾಗಿಲ ನಿರ್ಮಾಣ ಮಾಡಿದವ್ರು ಯಾರು? ದ್ವಾರ ಬಾಗಿಲ ಪುಣ್ಯಾಶ್ರಮಕ್ಕೆ ದ್ವಾರ ಬಾಗಿಲು ನಿರ್ಮಿಸಿದಾರಲ್ಲ, ಯಾರು ಮಾಡಿದ್ರು? ನೀವು ಕಲ್ಲಯ್ಯಜ್ಜನವ್ರು ಬಂದಾದ್ಮೇಲೆ ಯಾವುದೂ ಏನೂ ಆಗ್ಲಿಲ್ಲ, ಇಡಕಿ ಮಠ ಇದ್ದಾಗಲೇ ಆಗಿತ್ತು, ಇವ್ರು ಬಂದ್ಮೇಲೆ ಕೆಲಸನ ಮಾಡ್ಲಿಲ್ಲ ಅಂತ. ಇವತ್ತು ಮಠದ ಸಾಲದಲ್ಲಿ ಇರುವಂತಹ ಮಠವನ್ನ ನಾವು 4 ಕೋಟಿ ರೂಪಾಯಿ ಮಾಡಿದೇವೆ ಅಂತ ಹೇಳ್ತಾರಲ್ಲ ಪೂಜರು. ನಾನು ನಿಮ್ಗೆ ಅದಕ್ಕಿಂತ ಸ್ಪಷ್ಟವಾಗಿ ಹೇಳ್ತೀನಿ, 6 kg ಬಂಗಾರ ಎಲ್ಲೊತ್ತು, ಅದ್ರ ರೊಕ್ಕ ಎಲ್ಲೊತ್ತು, ಸಾಲ ಯಾಕೆ ಬರ್ತೈತೆ ನಮ್ಮ ಮಠ? ಅಲ್ಲ, ಅದನ್ನ ಈಗ 6 kg ಬಂಗಾರನ ಇಷ್ಟು ದಿವಸ ರಾಜೀವ್ ಖಾನಪ್ಪನವ್ರ ಮಠದ ಭಕ್ತರು ಯಾಕೆ ಸುಮ್ಮನೆ ಕೂತರು ಅಂತ? ಯಾಕೆ? ಎಷ್ಟು ವರ್ಷ ಆಯ್ತು ಈಗ ಹಿಡಕಿ ಮಠ ಜೋರು? ಎಷ್ಟು ವರ್ಷ ಆಯ್ತು? 6 ವರ್ಷ. ಅಲ್ಲಿಂದ ಇಲ್ಲಿ ತನಕ ಈ 6 kg ಬಂಗಾರ ಪ್ರಸ್ತಾಪ ಯಾಕೆ? ಪ್ರತಿ ಸಾರಿನೂ ನಾವು ಅಜ್ಜಾರ ಪ್ರಶ್ನೆ ಮಾಡಿವೆ. ಇದು ನಾನು ನಿಮ್ಗೆ ಒಂದೇ ಕೇಳಿನಿ, ನಮ್ಮ ಪೂಜನೀಯ ಸ್ಥಳ ವೀರೇಶ್ವರ ಪುಣ್ಯಾಶ್ರಮ ಪೂಜನೀಯ ಸ್ಥಳ, ಅಲ್ಲೇ ಬಹಳಷ್ಟು ಭಕ್ತರು. ನಿಮ್ಗೆ ಗೊತ್ತಿರ್ಲಿ, ಈಗ ಇದು ಸಣ್ಣದಾಗಿ ಕಿಡಿ ಹತ್ತೈತಿ, ಇದು ಮುಂದೆ ಅಗ್ನಿ ರೂಪನ ತಾಳತ್ತ. ಯಾಕೆ ಅಗ್ನಿ ರೂಪ ತಾಳತ್ತಂದ್ರ ಇವತ್ತು ಕೇವಲ ಎಲ್ಲರೂ ಅನ್ಕೊಂಡಿರ್ಬೋದು ರಾಜೀವ್ ಖಾನಪ್ಪನವ್ರು ಒಬ್ಬನ ಮಾತಾಡಕುಂತಾನ ಅಂತೇಳಿ. ಇಲ್ಲಿ ಅಸಂಖ್ಯಾತ ಭಕ್ತರು, ವಿಶೇಷವಾಗಿ ಪಂಡಿತ್ ಪುಟ್ಟರಾಜ್ ಗಾಗಳವರು ಯಾರ್ಯಾರು ಸೇವಾ ಮಾಡ್ರ, ಅವ್ರ ನೇತೃತ್ವದೊಳಗೆ ಅವ್ರ ಕೃಪೆ ಒಳಗೆ ಯಾರ್ಯಾರು ಕಲ್ತಾರಲ್ಲ ಎಲ್ಲರೂ ಕೂಡ ಇವತ್ತು ತಾರೀಕು 2 ಇವತ್ತು ದಿನ ಈ ಹೋರಾಟನೂ ಹೆಚ್ಚಿಗೆ ಆಗುತ್ತೆ. ಅದು ಯಾಕ ಅಂತ ಕೇಳ್ರಿ, ಯಾವುದೂ ರೊಕ್ಕ ಈಗಿದ್ದ ಅಜ್ಜಾರ ಏನು ಭಾಳ ದೊಡ್ಡದೇನೋ ಒಂದು ಕಮಾನ್ ಕಟ್ಟರ ಅಂತ ನೀವು ಹೇಳಕ್ ಕುಂತೀರಿ. ಇಡೀ ಆಶ್ರಮದೊಳಗೆ ನೋಡ್ಕೊಂಡು ಬರ್ರಿ ಏನಾಗೈತಿ. ಅಲ್ಲಿ ಶೌಚಾಲಯ ಕ್ಲೀನ್ ಮಾಡೋಕ್ಕಾಗಿಲ್ಲ, ಬರೀ ಶೌಚಾಲಯ ಹೇಳಕ್ ಕುಂತೀನಿ ನಾನು ನಿಮ್ಗೆ. ಅವು ಟೈಲ್ಸ್ ಬದಲಾವಣೆ ಮಾಡೋಕ್ಕಾಗಿಲ್ಲ. ನಾವೊಂದು ಗೋಪುರ ಕಟ್ಟಿವಿ ಅಂತ ಹೇಳ್ತಾರ. ನಿಮಗೆ ಇನ್ನೂ ಒಂದು ಗೊತ್ತಿರಲಿ, ಇಲ್ಲಿ ಹೊಲ ಮಾರಿದ್ರು, ಅದ್ರ ರೊಕ್ಕ ಎಲ್ಲೊತ್ತು, ಅದ್ರ ಲೆಕ್ಕ ಯಾರ ಕಡೆ ಐತಿ, ಯಾರಿಗೆ ಕೊಟ್ಟಾರ ನಿಮ್ಗೆ ಗೊತ್ತಿರಲಿ. ಟ್ರಸ್ಟಿಗಳಿಗೆ ಮಾತಾಡಿಸ್ಬೇಕು ನೀವು ನನ್ಕಿಂತ ಹೆಚ್ಚಿಗೆ. ಇಲ್ಲ, ಖಂಡಿತವಾಗಿ ಎಲ್ಲರೂ ಯಾಕೆ ಟ್ರಸ್ಟಿಗಳಿಗೆ ಮಾತಾಡ್ಬೇಕಂದ್ರ ಅಭಿವೃದ್ಧಿ ಬಗ್ಗೆ ನನ್ಕಿಂತ ಹೆಚ್ಚಿಗೆ ಅವ್ರಿಗೆ ಗೊತ್ತೈತಿ. ಯಾಕಂದ್ರ ಟ್ರಸ್ಟಿಗಳನ್ನ ಯಾವುದೇ ವಿಶ್ವಾಸಕ್ಕೆ ತಗೋಲಾರ್ದೇನೆ ಆ ಕಾಲೇಜ್ ಒಳಗೆ ಒಂದು ಆಫೀಸ್ ಕಟ್ಟಿದ್ರಿ ಅವರು, ಡಿ.ಎಡ್ ಕಾಲೇಜ್ ಒಳಗೆ, ಬಿ.ಎಡ್ ಕಾಲೇಜ್ ಒಳಗೆ. ಆ ಬಿ.ಎಡ್ ಕಾಲೇಜ್ ಒಳಗೆ ಆಫೀಸ್ ಕಟ್ಟಿದ್ರಲ್ಲ, AC ಆಫೀಸ್ ಕಟ್ಟಿದ್ರ. ಈ ಹಿಂದೆ ಇದ್ದಂತ ಟ್ರಸ್ಟಿಗಳಿಗೆ ಯಾರಿಗೂ ಕೂಡ ಇಲ್ಲಾರ್ದು ಒಬ್ಬ ಉಸ್ತುವಾರಿಗೆ ಮಾತ್ರ ಡಿ.ಎಚ್ ಕಾಲೇಜ್ ಕಟ್ಟಿದ್ದು ಅಂತ. ಯಾರು ಉಸ್ತುವಾರಿ ಅವರು?
ಯಾರದು ಉಸ್ತುವಾರಿ? ಪೀರ್ ಸಾಬ್ ಕೊತ್ತಾಳ್ ಅವ್ರು ಮಾಡ್ರಲ್ಲ. ಈಗ ಈಗ ನೀವು ಮೊನ್ನೆ ಪೀರ್ ಸಾಬ್ ಕೌತಾಳ್ ಅವ್ರ ಹೆಸರು ನೇರವಾಗಿನೇ ನೀವು ಮಾತನಾಡಬೇಕಾದ್ರೆ ನಾವು ಅದನ್ನ ಕೇಳ್ಬೇಕಾಗತ್ತೆ. ಈಗ ಪೀರ್ ಸಾಬ್ ಕೌತಾಳ್ ಅವರು ಈ ಪುಟ್ಟರಾಜ್ ಗವಾಯಿಗಳ ಹೆಸರಲ್ಲಿ ಇಷ್ಟು ವರ್ಷದಿಂದ ಸಾಮೂಹಿಕ ಅದನ್ನು ಕೂಡ ನೀವು ಮಾತಾಡಿದಿರಿ, ಸಾಮೂಹಿಕ ವಿವಾಹಗಳನ್ನ ಮಾಡ್ತಾ ಬರ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ಯಾಕೆ ಇಲ್ಲಪ್ಪ ನಮ್ಮ ಅಜ್ಜಿನದು ನಾವು ಮಾಡ್ತೇವ್ರ ಹೆಸರಲ್ಲಿ ನೀವು ಮಾತಾಡಬಹುದಿತ್ತಲ್ಲ ಅವಾಗ? ಇವಾಗ ನೀವು ಈಗ ಅವರು ಸಾಮೂಹಿಕ ವಿವಾಹ ಮಾಡ್ತಾ ಬರ್ತಾ ಇದ್ದಾರೆ. ಕರೋನಾ ಸಂದರ್ಭದಲ್ಲಿ ಕೂಡ KS ಪಟೇಲ್ ಅಭಿಮಾನಿ ಬಳಗದ ಹೆಸರಲ್ಲಿ ಅದೇ ಪೀರ್ ಸಾಬ್ ಕೌತಾಳ್ ಅವರು ಕೂಡ ಸಾಕಷ್ಟು ಆ ಮಠಕ್ಕೆ ಸಹಾಯ ಸಹಕಾರ ಮಾಡೋದನ್ನು ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ಮಠದ ಭಕ್ತರಾಗಿ ಮಾತನಾಡ್ಬೋದಿತ್ತಲ್ಲ ಅಂತ ನಾನು ನಿಮಗೊಂದು ಸ್ಪಷ್ಟೀಕರಣ ನಿಮ್ಮ ಮುಖಾಂತರ ಮಠದವ್ರು ಕೇಳಕ್ಕೆ ಇಷ್ಟಪಡ್ತೀನಿ. ಕರೋನಾ ಸಂದರ್ಭದೊಳಗೆ ಪೀರ್ ಸಾಬ್ ಕೌತಾಳ್ ಅವರು ಮಠಕ್ಕೆ ಏನು ಸಹಕಾರ ಮಾಡ್ರ ಅನ್ನೋದು ಎಲ್ಲರೂ ಒಂದ್ ಕಡೆ ಬರೆದಿಟ್ಟಿದ್ರು ತೋರ್ಸನ್ರಿ. ಯಾವ್ದು ರೂಪದೊಳಗೆ ಬಂದೈತಿ, ವಸ್ತು ರೂಪದಾಗ ಬಂದಿತ್ತು ಅಥವಾ ಕ್ಯಾಶ್ ರೂಪದಾಗ ಬಂದಿತ್ತು, ಆಹಾರ ರೂಪದಾಗ ಬಂದಿತ್ತು ಏನ್ ಅನ್ನೋದು ಒಮ್ಮೆ ಮಠದ ಆಡಳಿತ ಮಂಡಳಿಯವರು ಮತ್ತು ಪರಮ ಪೂಜ್ಯ ಕಲ್ಲಯ್ಯಜವರು ತೋರ್ಸನ್ರಿ. ಅವಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಅವ್ರು ಕೊಟ್ಟಾರೋ ಇಲ್ಲ. ಜಾತ್ಯತೀತತೆ ವಿಚಾರ ಯಾಕೆ ಬಂತು ರಾಜು ಕಾನಪ್ಪನವರಿಗೆ? ಆಶ್ರಮ ಅಂದ ತಕ್ಷಣ ಅಲ್ಲಿ ಮೆಹಬೂಬ್ ಸಾಬ್ನಂತವ್ರು ಅನೇಕರು ಕಲಿತು ದೊಡ್ಡ ದೊಡ್ಡ ಕಲಾವಿದರಾಗಿದ್ದಾರೆ. ಇವತ್ತು ಕೂಡ ಹೋಗಿ ನೋಡಿ ಸಾಕಷ್ಟು ಮಕ್ಕಳು ಎಲ್ಲ ಧರ್ಮದ ಮಕ್ಕಳು ಸಿಗ್ತಾ ಇದ್ದಾರೆ. ಯಾಕೆ ಈ ಥರನೇ ಇದನ್ನೇ ಹೊರಗೆ ಹಚ್ಚೋದಕ್ಕೆ ಬಂತು ಅಂತ ನಾನು ನಿಮಗೆ ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ಮೊನ್ನೆ ನಮ್ಮ ಒಂದಿಷ್ಟು ಹಿರಿಯರು ಎಡಪಂಥೀಯ ನಾಯಕರು ನಮಗೆಲ್ಲ ಅವ್ರ ಮಾರ್ಗದರ್ಶಕರು ಇದ್ದಂಗ್ರ ಅವ್ರದ್ದೆಲ್ಲ ಕೇಳ ನಾವು ದೊಡ್ಡವರಾದವ್ರು ಅವ್ರು ವಿರೋಧ ಮಾಡ್ತಾರೆ ಅಂತೇಳಿ ನಾವು ಪರವಾಗಿ ಕೆಲಸ ಮಾಡ್ತೀವಿ. ಅವರೆಲ್ಲರೂ ಕೂಡ ಹೇಳಿದರು ಜುಮ್ಮಾ ಮಸೂತಿ, ವೀರನಾರಾಯಣ ದೇವಸ್ಥಾನ, ತ್ರಿಕುಟೇಶ್ವರ ದೇವಸ್ಥಾನ ಒಂದ್ರೆ ಟ್ರಸ್ಟ್ ಅಡಿಯಲ್ಲಿ ಅಂತ ಹೇಳ್ತಾರೆ. ಇದನ್ನು ಯಾರ್ಯಾರು ಹೇಳ್ತಾರಲ್ಲ ಇವ್ರಿಗೆ ನಾನು ಜುಮ್ಮಾ ಮಸೂತಿ ಟ್ರಸ್ಟ್ ಬೇರೆ ಆಗೈತೆ ಅನ್ನೋದನ್ನ ಅವರೇ ಕೊಟ್ಟ ಲೆಟರ್ ಹೆಡೆಡ್ ನಾನು ಅವ್ರಿಗೆ ಒಂದು ಹೇಳಿದ್ದೆ ಈ ಹಿಂದೆ. ಜುಮ್ಮಾ ಮಸೂತಿ ಒಳಗೆ ಎಲ್ಲರೂ ಕೋಮು ಸ್ವಾರ್ಥತೆಗಾಗಿ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಚರ್ಚ್ಗೂ ಹಚ್ಚುನು ಮತ್ತು ಜುಮ್ಮಾ ಮಸೂದಿಯಾಗ ಹಚ್ಚುನು ಅಂತ ಹೇಳಿ ಒಂದು ಲೆಟರ್ ಕೊಟ್ಟಿದ್ದೆ. ಆ ಲೆಟರ್ ಕೊಟ್ಟ ಸಂದರ್ಭದೊಳಗೆ ಜುಮ್ಮಾ ಅವತ್ತಿನ ಅಧ್ಯಕ್ಷರು ಇಟ್ಕೊಂಡು ಸದಸ್ಯರು ಇಟ್ಕೊಂಡು ಪಾಪ ಅವ್ರು ಮೋಸ್ಟ್ಲಿ ಎಲ್ಲರೂ 60-70 ಮೇಲೆ ಹಿರಿಯರು ಅವರೇ ಬಂದು ಕೊಟ್ಟಾರ. ಅದು ಆ ಟ್ರಸ್ಟ್ ಒಳಗಿಲ್ಲ. ಅವರು ತಮ್ಮದೇ ಒಂದು ಟ್ರಸ್ಟ್ ಮಾಡ್ಕೊಂಡ್ರ. ಅದ್ರ ನನ್ನ ಕಡೆ ಲೆಟರ್ ಹೆಡ್ ಐತಿ. ಆ ಲೆಟರ್ ಹೆಡ್ ಸಮೇತನ ಸಾರ್ವಜನಿಕವಾಗಿ ತೋರಿಸ್ತೀನಿ. ಎಲ್ಲಿ ಕೂಡ ಈ ದೇಶದೊಳಗೆ ಮುಸಲ್ಮಾನರು ಹಿಂದೂಗಳನ್ನು ಭಾವೈಕ್ಯತೆಯಾಗಿ ತಗೊಳಂಗಿಲ್ಲ. ಮತ್ತು ನಮ್ಮ ಮಟ್ಟದೊಳಗೂ ಕೂಡ ನಾವು ಹೇಳೋ ಹೊತ್ನಾಗ ಎಲ್ಲರಿಗೂ ಮಕ್ಕಳಿಗೆ ಶಿಕ್ಷಣ ಕೊಡೋಕಿರ್ಬೋದು, ಅಲ್ಲಿ ಊಟಕ್ಕೆ ಕೊಡೋಕಿರ್ಬೋದು, ಅಲ್ಲಿ ಸಂಸ್ಕೃತಿ ಕೊಡೋಕಿರ್ಬೋದು, ಸರ್ವಧರ್ಮ. ಆದ್ರೆ ಆಡಳಿತಕ್ಕೆ ಆಯ್ತು. ಉದಾಹರಣೆಗೆ ಈಗ ಪೀರ್ ಸಾಬ್ ಕೌತಾಳ್ ಅವ್ರನ್ನ ತೊಗೊಂಬಿಡೋರು. ಎಸ್, ಸರ್ವಧರ್ಮ ಬಂದಾರ ಅವ್ರು. ಆಯ್ತು, ಅವ್ರ ಹಣಿ ಮೇಲೆ ತಿಲ್ಕ ಹಚ್ಕೊಂಡು ನಾವು ಹೆಂಗೆ ವಿಭೂತಿ ಹಚ್ಕೊಂತೀವಿ ಹಂಗೆ ಹಚ್ಕೊಂಡು ಅಡ್ಡಾಡನ್ನು ತಲೆ ಮೇಲೆ ಇರ್ತದಲ್ಲ. ಈಗ ಅವ್ರ ಮನೆಗೆ ರಂಭಾಪುರ ಜಗದ್ಗುರುಗಳಾಗಿರ್ಬೋದು, ಇದೇ ನಮ್ಮ ಮಂತ್ರಾಲಯದ ಶ್ರೀಗಳಾಗಿರ್ಬೋದು, ಪ್ರತಿಯೊಬ್ಬರನ್ನ ಪಾದ ಪೂಜೆ. ನಮ್ಮ ಹಿಂದೂ ಈ ಶ್ರಾವಣ ಮಾಸ ಬಂದರೆ ಪ್ರತಿ ಸೋಮವಾರ ದಿವಸ ಅನ್ನಪ್ರಸಾದ ಮಾಡೋದು, ಅದೇ ಪುಟ್ಟರಾಜ ಗವಾಯಿಗಳ ಪೂಜೆ ಮಾಡಿ ಅವ್ರ ಭಾವಚಿತ್ರ ಇಟ್ಟು ಪೂಜೆ ಮಾಡಿ ಪ್ರತಿ ಏರಿಯಾದಲ್ಲಿ ಓಡಾಡ್ತಾರಲ್ಲ. ಹೇಳ್ತೀನಿ ನಿಮ್ಗೊಂದು ಸ್ಪಷ್ಟೀಕರಣ ಕೊಡ್ತೀನಿ. ಒಂದನೇದ್ದು ಯಾರವರು ಯಾವ್ದೋ ಪೂಜ್ಯರು ಹೇಳಿದ್ರಲ್ಲ, ಇನ್ನೊಬ್ರು ರಂಭಾಪುರ ಅಜ್ಜಾರ್ ಬಿಟ್ಟು ಮಂತ್ರಾಲಯ ಅಜ್ಜಾರ್ ಇವ್ರೇನ್ ಮನೆಗೆ ಬಂದಿಲ್ಲ. ಇವರು ಅವ್ರ ದರ್ಶನಕ್ಕೆ ಹೋಗಿದ್ರು. ದರ್ಶನಕ್ಕೆ ಎಲ್ಲರೂ ಬರ್ತಾರ, ಸರ್ವಧರ್ಮರು ಎಲ್ಲರೂ ಬರ್ತಾರ. ಬರೀ ಪೀರ್ ಸಾಬ್ ಕೌತಾಳ್ ಎಲ್ಲರೂ ಬರ್ತಾರ. ಹಂಗ ಅವ್ರು ಬಂದ್ ಹೋಗ್ಯಾರ. ಹೇಳ್ತೀನಿ, ರಂಭಾಪುರಿ ಅಜ್ಜಾರು ಒಬ್ಬ ಸ್ವಾಮೀಜಿಗೆ ಮಾಣಿಕೇಶ್ವರಿ ಮಾತಾ ಅಂತ ಹೇಳ್ತಾರ. ಅವ್ರು ಲಿಂಗಸೂರದವ್ರು. ಅವರು ರಂಭಾಪುರಿ ಅಜ್ಜಾರ್ಗೆ ತಪ್ಪು ಕಲ್ಪನೆ ಕೊಟ್ಟು ಅವರನ್ನ ಕರ್ಕೊಂಡು ಹೋಗ್ಯಾರ. ನಾನು ಆ ಸಂದರ್ಭದೊಳಗೆ ರಂಭಾಪುರಿ ಅಜ್ಜಾರು ಅವ್ರ ಮನೆಗೆ ಹೋಗಿದಾಗ ಕೂಡ ನೇರವಾಗಿ ರಂಭಾಪುರಿ ಅಜ್ಜಾರ್ಗೆ ಕೇಳಿದ್ ನಾನು. ಮೋಸ್ಟ್ಲಿ ನನ್ನ ಹಳೆ ಫೋನ್ಯಾಗ ಅವ್ರ ರೆಕಾರ್ಡಿಂಗ್ ಇರ್ಬೋದು ಮಾತಾಡಿದ್ದು ಇದ್ರೆ ನಾನು ನಿಮ್ಗೆ ಹಾಕ್ತೀನಿ ಅದನ್ನ. ನೇರವಾಗಿ ಅವ್ರಿಗೆ ಮಾತಾಡೀನಿ. ಇಲ್ಲ, ನನಗೆ ಅವರು ಯಾರು ಏನು ಅಂತ ಹೇಳಿಲ್ಲ, ಭಕ್ತರ ಮನೆಗೆ ಹೋಗೋಣ ಅಂತಂದ್ರು. ನಾವು ಆ ಮಾರ್ಗದಾಗ ಬರಾಕ್ ಕುಂತೀವಿ ಅಂತ ಹೋಗಿವಿ. ನಾವು ವಿಶೇಷವಾಗಿ ಏನು ಹೋಗಿಲ್ಲ. ಮತ್ತು ಅದು ಏನು ದೊಡ್ಡ ವಿಷಯ ಇಲ್ಲ ಅಂದ್ರೆ ಮತ್ತೆ ಅವಾಗ ನಾವು ಆಯ್ತು ಬಿಡ್ರಿ ಮಠಕ್ಕೆ ಸಹಜವಾಗಿ ಹೋಗ್ತಾರ. ಗುರುಗಳು ಭಕ್ತರು ಕರೆದಾಗ ಗುರುಗಳು ಹೋಗಬೇಕಲ್ಲ, ಸಹಜ ಹೋಗ್ಯಾರ. ಆದ್ರೆ ಇವರ ಇಂಥವ್ರು ಅಂತ ಹೇಳಿ ಏನು ಕರೆದಿಲ್ಲ. ಸಹಜ ಹುಗು ರಸ್ತೆದೊಳಗೆ. ಅದರ ಅರ್ಥ ನಾ ಹೇಳ್ತಿರೋದು ಹಿಂದೂ ಪರಂಪರೆಯನ್ನ ಬಿಂಬಿಸ್ತಕ್ಕಂಥ ಇನ್ನೊಂದು ಉತ್ತರ ಕೊಡ್ತೀನಿ ನಾನು ನಿಮ್ಗೆ. ನನಗೆ ಗೊತ್ತಿರೋಂಗ ಗದಗ್ ನಗರದ 2 ಮಸೂತಿಗೆ ಇವತ್ತು ಅಯ್ಯಪ್ಪ ಸ್ವಾಮಿ ಪೂಜೆ ಒಂದು ಮಿನಿಟ್ ಹೇಳ್ತೀನಿ. 2 ಮಸೂತಿ ಒಳಗೆ ನಮ್ಮದೇ ಸಮಾಜದ ಹಿಂದೂ ಸಮಾಜದ ವಿಶೇಷವಾಗಿ ಕ್ಷತ್ರಿಯ SSK ಸಮಾಜದವರು 2 ಮಸೂತಿಗೆ ರೊಕ್ಕ ಕೊಟ್ರ. ಅವ್ರ ಹೆಸರು ಯಾಕೆ ಹಾಕ್ಲಿಲ್ಲ ಅಲ್ಲಿ ಮಸೂತಿ ಒಳಗೆ? ಅಲ್ಲ, ಇಲ್ಲಿ ಮಸೂತಿ ಪ್ರಶ್ನೆ ಬರೋದಿಲ್ಲ. ನಾನು ನಿಮ್ಗೆ ಹಂಗ ಹೇಳ್ತೀನಿ. ಹಂಗ ನಾನು ಸಮುದಾಯದ ಪ್ರಶ್ನೆ ಬರೋದಿಲ್ಲ, ವ್ಯಕ್ತಿಗತ ಪ್ರಶ್ನೆ ಇದೆ ಅಂತ. ಹಂಗಾರೆ ವ್ಯಕ್ತಿಗತವಾಗಿ ಆರೋಪ ಮಾಡ್ತಾ ಇರೋದು ಅವ್ರ ಮೇಲೆ ನೋಡ್ರಿ. ವ್ಯಕ್ತಿಗತವಾಗಿ ಅಂತಂದ್ರೆ ಹೇಳ್ಬಿಡ್ತೀನಿ ನಾನು.
ಅವರು ಮುಸ್ಲಿಂ ಸಮಾಜ ಇಟ್ಕೊಂಡು ಬಂದಿಲ್ಲ ಅಂತ ಹೇಳಿ ಬರೀ ವ್ಯಕ್ತಿಗತ ಬಂದಾರ ಅಂದ್ರೆ ನಾ ಮಾತಾಡ್ತೀನಿ ನಾವು ಈಗ ಅವರನ್ನು ಮಾತನಾಡೋ ಸಂದರ್ಭದಲ್ಲಿ ನಾನು ಮಠದ ಭಕ್ತನಾಗಿ ಬಂದೆ ನಾನು. ಎಸ್, ಭಾರಿ ಒಳ್ಳೇದು ಹೇಳಿದ್ರಿ ನೀವು. ಅವರು ಭಾರಿ ಚಲೋ ಹೇಳಿದ್ರು. ಮಠದ ಭಕ್ತನಾಗಿ ಬರೋದಕ್ಕ ಇಡೀ ಹಿಂದೂ ಸಮಾಜಕ್ಕೆ ವಿರೋಧ ಇಲ್ಲ. ಇವರು ಟ್ರಸ್ಟಿಗಳನ್ನ ಅಲ್ಲಿ ಹಿರತನ ಮಾಡಕ ಅಲ್ಲಿ ಯಾಕೆ ಮಧ್ಯಪ್ರವೇಶ ಮಾಡೋದು ಇವರು? ಮತ್ತೆ ಇವ್ರ ಜನ ಅಲ್ಲೇ ಯಾವ್ಯಾವ ರೀತಿ ಮಧ್ಯಪ್ರವೇಶ ಮಾಡ್ತಾರೆ ನಿಮ್ಗೆ ಹೇಳಂತೀನ. ಇವ್ರ ಜನ ಅಲ್ಲೇ ಇವ್ರ ಹಿಂದೆ ಬರುವ ಬೆಂಬಲಿಗರ ಎಲ್ಲಿ ಅಂದ್ರೆ ಅಲ್ಲಿ ಮಠಕ್ಕೆ ಕುಂದಿರ್ತಾರ, ಎಲ್ಲಿ ಬೇಕಲ್ಲಿ ಕುಂದಿರ್ತಾರ. ಅವ್ರು ಯಾವ ರೀತಿ ಕುಂದಿರ್ತಾರ ಅನ್ನೋದು ನೀವು ಈಗ ಪ್ರೆಸೆಂಟ್ ಹೋಗಿ ಅಲ್ಲಿ ಒಂದು ನಿಮ್ದು ವಿಡಿಯೋ ಕ್ಯಾಮ್ರಾ ಹಾಕಿ ನೋಡ್ಬೋದು ನೀವು. ಅದನ್ನ ಜನರಿಗೂ ತೋರಿಸ್ಬೋದು ನೀವು. ಆ ಮಠದೊಳಗ ಯಾರು ಕೂಡ ದೊಡ್ಡವರಲ್ಲ. ಯಾವ ಪಂಡಿತ್ ಪುಟ್ಟರಾಜ್ ಗಾಯಗಳವ್ರು ಕೂಡ ಅವರಲ್ಲಿ ನಮ್ಮ ಸಮಸ್ಯೆ ನಾವು ಇಡ್ತಿದ್ವಿ. ಗುರುಗಳ ನನಗೆ ಹಿಂಗೆ ವಿದ್ಯಾಭ್ಯಾಸ ಹತ್ತವಲ್ದು, ನಾನು ಭಾಳ ಹಿಂಗೆ ಅದೀನಿ ಅಂದಾಗ ಅವರು ಹೋಗಪ್ಪ ಗದ್ಗಿದ ಆಶೀರ್ವಾದ ತಗೋ, ಆ ಗದ್ಗಿನ ದೊಡ್ಡದು ಅಂತ ಹೇಳಿ ಅಲ್ಲಿ ಕಳಿಸಿದ್ರು. ಅಂಥ ವ್ಯಕ್ತಿನ ಗೌರವ ಕೊಡುವ ಸ್ಥಳದೊಳಗೆ ಇವರು ಅಲ್ಲೇ ಕುತ್ಕೊಂಡು ಜನರನ್ನ ತಮ್ಮ ಬೇರೆ ಬೇರೆ ಏನು ವ್ಯವಹಾರಗಳದನ್ನು ಅಲ್ಲಿ ಕುಂತು ಸರಿ ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ಈ ಹಿಂದೆ ಒಬ್ಬರು ಅವ್ರು ಜಂಗಮರವರು, ಅವ್ರ ಹೆಸರು ನೆನಪುರೋದು ನನಗೆ, ಅವರ ಹೊಲದ ಆಸ್ತಿ ವಿಷಯವಾಗಿ ಪರಮ ಪೂಜ್ಯ ಕಲ್ಲಯ್ಯಜ್ಜನವರ ಅವ್ರು ಕುಂತ್ಕೊಂಡು ವ್ಯವಹಾರ ಮಾಡ್ಯಾರ. ನಮ್ಮ ಮಠ ಯಾವುದೇ ರಿಯಲ್ ಎಸ್ಟೇಟ್ ಮಾಡಕ್ಕಲ್ಲ. ನಮ್ಮ ಮಠ ರಿಯಲ್ ಎಸ್ಟೇಟ್ ಕೇಂದ್ರ ಅಲ್ಲದ. ನಮ್ಮ ಮಠ ಯಾರೋ ಭಕ್ತರು ಬಂದಾರ ಅಂದ್ರೆ ಅವ್ರಿಗೆ ಕುಂದ್ರು ಸ್ಥಳ ಸ್ಪೆಷಲ್ ಆಗಿ ಎಲ್ಲರೂ ಅವ್ರನ್ನ ನಡ್ಬರಕ್ಕೆ ಕುರ್ಚಿ ಹಾಕೊಂಡು ಕುಂದ್ರಾಕಲ್ಲ. ಅಲ್ಲೇ ಮಠಕ್ಕೆ ಕುಂದ್ರುವಂಥ ಆಸನಗಳನ್ನು ಮಾಡ್ಯಾರ. ಮಠಕ್ಕೆ ಜನರಿಗೆ ಇಂತಲ್ಲಿ ನಿಂದಿರ್ಬೇಕಂತ ಹೇಳಿ ಮಾಡ್ಯಾರ. ಅಲ್ಲಿ ಹೋಗಿ ಅವ್ರು ಕುಂದಿರ್ಲಿಲ್ಲ. ಆ ಮಠದಕ್ಕೆ ಭಕ್ತರಾದವ ಹೆಂಗಿರ್ತಾನ, ಅಲ್ಲಿ ಸಿಸ್ಟಮಿಗೆ ಅಷ್ಟೇ ಇರ್ತಾನವ. ಅಲ್ಲಿ ಹೋಗಿ ಸ್ಪೆಷಲ್ ಆಗಿ ಕುಂದ್ರಂಗಿಲ್ಲ. ನಿಮಗೆ ಗೊತ್ತಿರಲಿ, ನಾನು ಕೇಳ್ಬಿಟ್ಟಿನಿ, ನಾನು ನೋಡಿಲ್ಲ. ನಮ್ಮ ಮಠದೊಳಗೆ ಇವತ್ತಿಗೂ ದೆವ್ವ ಬಿಡಿಸ್ಯಾರ ಅನ್ನೋದು ನಾನಂತರೂ ಕೇಳಿಲ್ಲ. ಆದ್ರೆ ಅಲ್ಲೇ ದೆವ್ವ ಬಿಡಿಸುವಂಥ ಕೆಲಸನೂ ಕೂಡ ಪೀರ್ಸಾಬ್ ಕೋತಾಳವ್ರು ಮಾಡ್ಯಾರ. ಅದು ಪರಮೋಜು ಕಲ್ಲಯ್ಯಜ್ಜನವ್ರ ಮುಂದೆ ಹೋಗಿ ಎಲ್ಲರೂ ಹೋಗಿ ಹೇಳಿದಾಗ ಅದನ್ನು ಅವ್ರು ರಿಕ್ವೆಸ್ಟ್ ಮಾಡಿ ಬಂದು ಮಾಡ್ಸಾರ. ಅಂದ್ರೆ ಇವ್ರು ಭಕ್ತರಾಗಿ ಅಲ್ಲಿ ನಮ್ಮ ಮಠದೊಳಗೆ ದೆವ್ವ ಬಿಡಿಸೋದಾ? ಊರಾಗ ಜಗ್ಗ ಕಡೆ ಅದಾವ ದೆವ್ವ, ಅಲ್ಲಿ ಹೋಗಿ ಬಿಡಿಸ್ಲಿಲ್ಲ. ಇಲ್ಲಿ ಯಾಕೆ ನಮ್ಮ ಮಠದಾಗ ದೆವ್ವ ಬಿಡಿಸೋದು? ನಮ್ಮ ಮಠದ ದೆವ್ವ ಬಿಡಿಸೋದಲ್ಲ. ನೋಡಿಲ್ಲ ಅಂತ ಹೇಳ್ತಿರ್ಲಿ, ಹೆಂಗೆ ಹೇಳೋದಂತ ನಿಮಗೆ ಹಂಗೆ ಸಾಕ್ಷಿ ಬರ್ತಾವ. ಈ ಹೇಳಿರಲ್ಲ, ನಿಮ್ಮ ಮಾಧ್ಯಮಕ್ಕೆ ಅವು ವಿಡಿಯೋ ಕೊಡ್ತೀವಿ, ಆ ವಿಡಿಯೋನು ಕೊಡ್ತೀವಿ. ಇದೆಲ್ಲನೂ ಸರಿ. ಈಗ ಜಾತ್ರೆ ನಡೀತಾ ಇದೆ, ಜಾತ್ರೆ ಸಂದರ್ಭದಲ್ಲಿ ಇಂಥದ್ದೊಂದು ಬೇಕಾ? ನಮ್ಮದೇ ಮಠ ಅಂತ ಒತ್ತಿ ಹೇಳುವಾಗ ಈಗ ಪವಿತ್ರ ಕೆಲಸ ನಡೀತಾ ಇದೆ, ಈ ಸಂದರ್ಭದಲ್ಲಿ ಬೇಕಾ? ಅಥವಾ ಎಲ್ಲ ಭಕ್ತರನ್ನು ಸೇರಿಸ್ಕೊಂಡು ಪೂಜ್ಯರ ಮುಂದೆ ಕುಂತ್ಕೊಂಡು ನೀವು ಮಾತನಾಡ್ಬೋದಿತ್ತಲ್ಲ, ವಿಚಾರಗಳನ್ನು ಮನವರಿಕೆ ಮಾಡ್ಬೋದಿತ್ತಲ್ಲ, ಇನ್ನೂ ತಿಳುವಳಿಕೆ ಪಡ್ಕೋದು. ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನು, ಯಾವಾಗ ನಾನು ಅದು ಕೆಂಪು ಹೆಸರಲ್ಲೇ ಅಕ್ಷರ ಬರೆದಿದ್ರು ಅಂತ ಹೇಳಿದ್ನಲ್ಲ, ಅವಾಗ್ಲಿಂತರೂ ನಮ್ದು ಐತಿ ಅದ. ಇದನ್ನ ಯಾರು ನಮ್ಮ ಪೂಜ್ಯರಾದಾರ ಕಲ್ಲಯ್ಯಜ್ಜನವರು, ಇವ್ರು ಅದನ್ನು ಸರಿಪಡಿಸ್ಬೇಕಿತ್ತು. ಇವ್ರು ಅದನ್ನು ಸರಿಪಡಿಸ್ಲಿಲ್ಲ. ಅನಿವಾರ್ಯವಾಗಿ ಜನರ ಮಧ್ಯೆ ಬರ್ಬೇಕಾಗಿತ್ತು ವಿಷಯ. ಮತ್ತೆ ಇದಕ್ಕೆ ಸೂಕ್ತ ಸಮಯ ಇದೆ. ಯಾಕಂದ್ರೆ ಎಲ್ಲರದು ಜನರ ಲಕ್ಷ್ಯ ಅಲ್ಲಿರ್ತೈತಿ. ನಾನು ನಾಳೆ ಜಾತ್ರೆ ಮುಗಿದ್ಮೇಲೆ ಹೋದ್ಮೇಲೆ ನನ್ನ ಇಂಟರ್ವ್ಯೂ ಮಾಡಕ್ ಸಾಧ್ಯ ಇಲ್ಲ. ಜಾತ್ರೆ ಮುಗಿದ್ಮೇಲೆ ಹೋದ್ಮೇಲೆ ನೀವು ಇಂಟರ್ವ್ಯೂ ಮಾಡಕ್ ಸಾಧ್ಯ ಇಲ್ಲ. ಈಗ ವಿಷಯ ಆಗೋ ಸಮಯ ಇದೆ. ಈಗ ಜನರಿಗೆ ತಿಳುವಳಿಕೆ ಬಂದೈತಿ. ನಿಮ್ಗೆ ಗೊತ್ತಿರಲಿ, ನನಗೆ ಮಠದ ಭಕ್ತರು ಅಂದ್ರೆ ನಾನು ಸುಮ್ಮನೆ ಇಲ್ಲೇ ಲೋಕಲ್ ಇರೋರು ಹಿಂಗೆ ಅಂತ ತಿಳ್ಕೊಂಡಿದ್ದೆ. ನನಗೆ ಮಡ್ರಾಸ್ ಮತ್ತು ಗುಜರಾತ್ ಮತ್ತು ಬೆಂಗಳೂರು, ಮೈಸೂರು, ಆಂಧ್ರ ಪ್ರದೇಶ, ಹಿಂಗೆ ಬೇರೆ ಬೇರೆ ರಾಜ್ಯದಿಂದನೂ ಬೇರೆ ಬೇರೆ ಜಿಲ್ಲೆಯಿಂದನೂ ಕೂಡ ನನಗೆ ಇಲ್ಲಿ ಕಲ್ತಂಥ ಮಕ್ಕಳು ಮತ್ತು ಇಲ್ಲಿಗೆ ಅನ್ಯಾಯಕ್ಕೆ ಒಳಪಟ್ಟವರು ಅವ್ರೆಲ್ಲರೂ ಕೂಡ ಫೋನ್ ಹಚ್ಚಿ, ಅಣ್ಣ ನಾವು ನಿಮ್ಮ ಜೊತೆ ಇದ್ದೀವಿ, ಯಾವುದೇ ಹೋರಾಟ ಇದ್ರೆ ನಮ್ಮನ್ನು ಕರೀರಿ ಅಂತ ಹೇಳ್ಯಾರ. ನಾವು ಅವ್ರನ್ನ ಆಹ್ವಾನ ಮಾಡಿವಿ. 4ನೇ ತಾರೀಕು ಮತ್ತು ನಾವು ಹೋರಾಟಕ್ಕೆ ನಾವು ರೆಡಿನೇ ಇಟ್ಕೊಂಡಿ. ಆ ಎಲ್ಲ ಯಾರ್ಯಾರು ಇಲ್ಲಿ ಕಲ್ತಾರ, ಯಾರ್ಯಾರು ಅನಾಥರದಾರ, ಮತ್ತು ನೀವೇ ಹೇಳ್ದಂಗೆ ಈ 4ನೇ ತಾರೀಕು ಏನು ಹೋರಾಟ, ಏನು ಕಾರಣ ಇಲ್ಲ, ಇದು ಹೋರಾಟ ರೂಪರೇಷ ಇದು ಹೇಳೋಂಗಿಲ್ಲ. ಈ ಹೋರಾಟವನ್ನು 4ನೇ ತಾರೀಕಿಗೆ ನಾವು ಅದನ್ನು ಅವತ್ತಲ್ಲೇ ಕಲ್ಲಯ್ಯಜ್ಜನವ್ರ ಮುಂದೆ ಅದನ್ನು ವ್ಯಕ್ತಪಡಿಸ್ತೀವಿ. ನಮ್ಮ ಹೋರಾಟನ ಸಾರ್ವಜನಿಕವಾಗಿ ನಾವು ಈಗ ಹೇಳಕ್ಕೆ ಇಷ್ಟಪಡಂಗಿಲ್ಲ. 4ನೇ ತಾರೀಕಿಗೆ ಆ ತೇರಿನ ಗಾಲಿ ಹೆಸರು ತೆಗೆಯೋದಕ್ಕೋಸ್ಕರ ನಾವು ಮಠದಲ್ಲೇ ಅದನ್ನು ವ್ಯಕ್ತಪಡಿಸ್ತೀವಿ. ಅದು ಇಡೀ ಸಮಾಜಕ್ಕೆ ಅವತ್ತೇ ಗೊತ್ತಾಗುತ್ತೆ. ಮತ್ತು ನಾನು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಅಕಸ್ಮಾತ್ ನಮಗೆ ಸಂಪರ್ಕಕ್ಕೆ ಬಂದಿಲ್ಲ ಅಥವಾ ನಮಗೆ ಗೊತ್ತಿರಲಾರ್ದ ವ್ಯಕ್ತಿಗಳಿದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಎಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. 4ನೇ ತಾರೀಕಿನ ನಮ್ಮ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಬರಬೇಕು. ಪಂಡಿತ್ ಪುಟ್ಟರಾಜ್ ಗಾಯಗಳವರ ಆಶೆಯಂತೆ ಈ ಮಠದೊಳಗೆ ಎಲ್ಲನೂ ಕೂಡ ಆ ಗದ್ಗೆ ಮುಖಾಂತರ ನಡಿಬೇಕು. ಯಾವುದೋ ವ್ಯಕ್ತಿ ಅಥವಾ ಯಾವುದೋ ಒಂದು ಶಕ್ತಿಯಿಂದ, ಯಾವುದೇ ಶಕ್ತಿ ಅಂದ್ರೆ ವ್ಯಕ್ತಿ ಶಕ್ತಿಯಿಂದ, ಮತ್ತು ಶಕ್ತಿ ಅಂದ್ರೆ ಮಠದ ದೊಡ್ಡ ಶಕ್ತಿ ಐತಿ, ಆ ವ್ಯಕ್ತಿ ಶಕ್ತಿಯಿಂದ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಈ ಹೋರಾಟ. ಮತ್ತು ನಿಮಗೆಲ್ಲರಿಗೂ ಕೂಡ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರಿಗೆ
ನೀವೆಲ್ಲರೂ ಬಹಳ ಜನ ಒಂದಿಷ್ಟು ಜನ ಫೋನ್ ಹಚ್ಚಿ ಇಲ್ಲಣ್ಣ ನಮ್ಗೆ ಅವರು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳ್ತೇನೆ. ನಾನು ನಿಮ್ಮ ಜೊತೆ ರಾಜು ಖಾನಪ್ಪನವ್ರು ಅಷ್ಟೇ ಇಲ್ಲ, ಗದಗ ಜಿಲ್ಲೆಯಲ್ಲಿರುವಂಥ ಸಮಸ್ತ ಹಿಂದೂ ಸಂಘಟನೆ ಎಲ್ಲ ನಾಯಕರು ಕಾರ್ಯಕರ್ತರು ನಿಮ್ಮ ಜೊತೆ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ತೇರಿನ ಗಾಲಿ ಹೆಸರನ್ನು ತೆಗೆಸುವವರೆಗೂ ಕೂಡ ನಿರಂತರ ಹೋರಾಟ ಮಾಡೋಣ ಅಂತ ಎಲ್ಲರನ್ನು ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ಆಹ್ವಾನಿಸ್ತೇವೆ. ಅಲ್ಲ, ಈಗ ಈ ಮುಂಚೆ ನೀವು ಈಗ ತೇರಿನಗಾಲಿ ಬಗ್ಗೆ ಹೇಳಿದ್ರಿ, ಆಗಲೇ ನೀವು ಬಂಗಾರದ ಬಗ್ಗೆ ಹೇಳಿದ್ರಿ. ನಿಮ್ಮ ಹೋರಾಟ ಯಾವ್ಯಾವ ವಿಚಾರಗಳಿಗಾಗಿ ಮತ್ತು ಏನೆಲ್ಲ ಆಗುವವರೆಗೂ ಕೂಡ ನೀವು ಪ್ರಾರ್ಥನೆ ಮಾಡ್ತೀರಿ? ನೋಡ್ರಿ, ಮಠದೊಳಗೆ ಟ್ರಸ್ಟಿಗಳು ಇಟ್ಕೊಂಡು ಅಜ್ಜಾರು ಕೆಲಸ ಮಾಡಬೇಕು, ಇದು ಒಂದೇದ್ದು. ಹಾಂ, ಇನ್ನು ಟ್ರಸ್ಟಿಗಳ ಬಗ್ಗೆ ನೀವು ಆಗಲೇ ನಮ್ಮ ಮಾತಾಡ್ತಾ ಇದ್ದೀರಿ. ಟ್ರಸ್ಟಿಗಳನ್ನೇ ಅಜ್ಜಾರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ನಂಗೆ ಟಾರ್ಚರ್ ಮಾಡ್ತಾ ಇದ್ದಾರೆ, ಕಣ್ಣೀರು ಹಾಕಿಸ್ತಾರೆ, ನೋವು ಮಾಡ್ತಾರೆ ಅನ್ನುವಂಥದ್ದು ಪೂಜಾರಿ ಮಾತು. ಅದನ್ನು ಬಹಿರಂಗ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ರು ಅವರು. ಎಸ್, ಹೇಳ್ತೀನಿ ನಮಗೆ. ಇದನ್ನು ನೀವು ಟ್ರಸ್ಟಿಗಳ ಜೊತೆ ಈಗ ನನಗೆ ಅವ್ರ ಯಜಮಾನ್ ಹೆಸರು ಬರೋದು, ಅವ್ರು ಅಮೃತೇಶ್ವರ ಟ್ರೇಡಿಂಗ್ ಕಂಪ್ನಿ ಓನರ್ ಅವರು ಕಲ್ಲಯ್ಯಜ್ಜನವ್ರ ಮೇಲೆ ಕೇಸ್ ಹಾಕ್ಯಾರ. ಯಾಕಂದ್ರೆ ಇವರು ಒಂದೇದ್ದು ಆ ಏನು BEd ಕಾಲೇಜಿಂದ ದುಡ್ಡನ್ನು ಅಜ್ಜಾರು ಅನಧಿಕೃತವಾಗಿ 25 ಲಕ್ಷ ರೂಪಾಯಿ ರೊಕ್ಕ ತೆಗೆಸ್ಕೊಂಡ್ರ, ಅದಕ್ಕೆ ಕೇಸ್ ಹಾಕ್ಯಾರ. ಇನ್ನೊಂದು ಈಗ 11 ಗುಂಟೆ ಜಾಗ ಅಂತ ಹೇಳಿದ್ನಲ್ಲ, ಇದನ್ನು ಮಾರಿದ್ದಕ್ಕೆ ಕೇಸ್ ಹಾಕ್ಯಾರ. ಇದು ಬಹಿರಂಗ ಆಗುತ್ತನ್ನೋ ಭಯದಿಂದ ಯಾವಾಗ ನಾ ಧ್ವನಿ ಎತ್ತಿದೆ, ಆ ಭಯದಿಂದ ಅಜ್ಜಾರು ಏನು ಮಾಡಂತಾರೆ ಈಗ ಈ ರೀತಿ ಅವರು ನಮ್ಮನ್ನು ಕೊಲ್ಲಕ್ಕೆ ಪ್ರಯತ್ನ. ಅವರು ಸ್ಪಷ್ಟೀಕರಣ ಕೊಟ್ರ, ಇದಾಗ ನಾ ಹೇಳಿದ್ದ ಅವ್ರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳಿದೆ. ಅವ್ರು ಸ್ಪಷ್ಟೀಕರಣ ಕೊಟ್ರ, ಅಜ್ಜಾರು ಇದೇ ಉದ್ದೇಶ ಇಟ್ಕೊಂಡು ನಮ್ಗೆ ಹೇಳ್ಯಾರ ಅಂತ ಹೇಳಿ. ಹಾಗಾಗಿ ಇದು ಅಷ್ಟೇ ಅಲ್ದೇ ಇನ್ನೂ ಬೇರೆ 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 ವಿಷಯಗಳು ಜಗ್ಗದವು. ಆದ್ರೆ ಎಲ್ಲರೂ ಕೂಡ ಈಗ ನೀವು ಹೇಳ್ದಂಗೆ ಜಾತ್ರೆ ಮುಗಿದ ಮೇಲೆ ನೋಡೋಣ ಅನ್ನೋರು ಒಂದಿಷ್ಟು ಜನ ಅದ್ರ. ಅವತ್ತು ನಾವು ಒಟ್ಟು ಕೊಡೋಣ್ರಿ ಮತ್ತೆ ಮಾಡೋಣ್ರಿ, ಇದೇನೇನೈತಿ ಎಲ್ಲ ತೆಗಿಯೋಣ ಅಂತ ಹೇಳ್ಯಾರ. ಮತ್ತು ನಾವು ಕಲ್ಲಯ್ಯಜ್ಜನ ವಿರೋಧಿಗಳಲ್ಲ, ನಾವು ಮಠದ ಪರವಾದ ವ್ಯಕ್ತಿಗಳು. ಮಠ ಒಳ್ಳೇದಿರ್ಬೇಕು. ಯಾಕೆ ಅಂತ ಕೇಳ್ರಿ, ಮಠಕ್ಕೆ ಬರೋ ಭಕ್ತರ ಕೆಲವೊಂದಿಷ್ಟು ಜನರ ಆಸ್ತಿ ಕಳ್ಕೊಂಡ್ರಲ್ಲಿ. ಅದನ್ನ ನಾನು ನಿಮ್ಗೆ ಇನ್ನೇನು ಚರ್ಚೆ ಮಾಡ್ತೀನಿ, ನೀವು ಕಾಗದ ತೊಗೊಂಡು ಬಂದ ಚರ್ಚೆ ಮಾಡ್ತೀನಿ. ಸಾಧ್ಯ ನೀವೇನು ಮಾತಾಡ್ರೆ ನೆಕ್ಸ್ಟ್ ನೀವು ವಿತ್ ಡಾಕ್ಯುಮೆಂಟ್ ಮಾತಾಡಿದ್ರೆ 100% ತೊಗೊಂಡು ಬರ್ತೀನಿ, ಯಾವುದು ಬಿಡಂಗಿಲ್ಲ. ಮತ್ತು ಆ ಮಂತಂದವ್ರನ್ನ ಕುಂದರ್ಸ್ತೀನಿ. ಯಾರು ಅನ್ಯಾಯಕ್ಕೆ ಒಳಗಾಗ್ಯಾರಲ್ಲ, ಯಾರಿಂದ ಅನ್ಯಾಯಕ್ಕೆ ಒಳಗಾಗ್ಯಾರ, ಮತ್ತು ಆ ಸಂದರ್ಭದೊಳಗೆ ಕಲ್ಲಯ್ಯಜ್ಜನವ್ರು ಏನು ಮಾತಾಡೋದು ಅವ್ರ ಕಡೆ ರೆಕಾರ್ಡಿಂಗ್ ಐತಿ. ಇತ್ತೀಚೆಗೆ ಒಂದು ರೌಂಡ್ ರಾಜು ಖಾನಪ್ಪನವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅಂತ, ತೋಂಡದಾರಿ ಮಠ, ವೀರೇಶ್ವರ ಪುಣ್ಯಾಶ್ರಮ, ನಂದಿವೀರ ಆಶ್ರಮ, ಕಪ್ಪತ್ಗೂಡದ ಮಠ, ಹಿಂಗೆ ಎಲ್ಲ ಶಿವಾನಂದ ಮಠ ಅಲ್ಲ, ಮಠ, ಹಿಂದುತ್ವದ ಶಿವಾನಂದ ಮಠ, ಅದಾದ ನಂತರ ಕಪ್ಪತ್ಲಿರುವಂಥದ್ದು ಒಂದು ಮಠ ಅಂತ. ಹಿಂಗೆ ಹಿಂದುತ್ವ 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 ಅಂತ ಇರ್ತಾರೆ. ಹಿಂದೂ ಮಠಗಳಿಗೆ ರಾಜು ಖಾನಪ್ಪನವ್ರು ಬೆಣ್ಣತ್ ಬಿಟ್ಟಿದ್ದಾರೆ ಅನ್ನೋದು ಯಾಕೆ? ಅದು ಸಾರ್ವಜನಿಕವಾಗಿರುವಂಥ ಪ್ರಶ್ನೆ. ಎಸ್, ಎಲ್ಲ ಸಾರ್ವಜನಿಕರಿಗೂ ನಾನು ನಿಮ್ಮ ಮುಖಾಂತರ ಉತ್ತರಿಸಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಪ್ರಶ್ನೆನೇ ಇದೆ. ನೋಡಿ, ಮಾತೆತ್ತಿದ್ದಾರೆ ಹಿಂದೂ, ಆದ್ರೆ ಹಿಂದೂ ಪ್ರತೀಕವಾಗಿರುವಂಥ ಮಠಗಳಿಗೆ ಯಾಕೆ ಇವರು ಬೆನ್ನು ಹತ್ತಿರೋದು ಅಂತ. ಎಸ್, ಹೇಳ್ತೀನಿ ನಿಮಗೆ. ತೋಟದಾರ ಮಠದ ಬಗ್ಗೆ ಹೇಳ್ಬೇಕಂದ್ರೆ ಓಕೆ, ಅಲ್ಲೇ ನಿಮ್ಗೆ ಗೊತ್ತಿರಲಿ, ಪ್ರತಿ ಸೋಮವಾರ ಅಲ್ಲಿ ಶಿವಾನುಭವ ಕಾರ್ಯಕ್ರಮ ಅದೆಲ್ಲ ಮಾಡ್ತಾರ. ಹೌದು, ಅದು ಹಿಂದಿನಿಂದ ಕೂಡ ನಡೆದುಕೊಂಡು ಪೂಜ್ಯರಿಂದ ನಡ್ಕೊಂಡು ಬಂದೈತಿ. ಎಸ್, ಓಕೆ. ನನಗ ಈ ಸದ್ಯಕ್ಕೆ ಅಲ್ಲಿ ಪೂಜ್ಯರ ಬಗ್ಗೆ ಬಿಟ್ಟು ಹೇಳ್ತೀನಿ ನಾನು. ಅವ್ರೊಂದು ನನ್ನ ಮೇಲೆ ಸ್ಟೇ ತೊಗೊಂಬಂದಾರ ಕೋರ್ಟ್ನಾಗ, ಅವ್ರಿಬ್ಬರದ್ದು ಬಿಟ್ಟು ಹೇಳ್ತೀನಿ. ಅದ್ರ ಬಗ್ಗೆ ಮಾತನಾಡೋದು, ಅದ್ರ ಬಿಟ್ಟು ಬಿಡ್ತೀನಿ. ನಿಜಗುಣಾನಂದ ಸ್ವಾಮೀಜಿ ಅವರು ಅದೇ ಮಠಕ್ಕೆ ಸಂಬಂಧಪಟ್ಟರವರು. ಇವರು ದಿವಸ ಮಾಡೋರು ಇಂಥ ಮಕ್ಕಳು, ತಿಥಿ ಮಾಡೋರು ಇಂಥ ಮಕ್ಕಳು ಅಂತ ಹೇಳಿ ಮಾತಾಡ್ತಾರ. ಹಂಗಂದ್ರ ಇದನ್ನ ನಾವು ನಮ್ಮ ಅಜ್ಜಲ್ಲಿ ಈಗ ನಮ್ಮ ಅಜ್ಜನ ವರ್ಷ ನೆನೆಸ್ಕೊಳಕೋಸ್ಕರ ನಮ್ಮ ತಂದಿ, ನಾವು, ನಮ್ಮ ಇಡೀ ಪರಿವಾರ ಅವ್ರ ಫೋಟೋ ಇಟ್ಟು ದಿವಸ ಮಾಡ್ತೀವಿ ನಾವು. ಮತ್ತು ನಮಗೆ ಇಂಥ ಮಕ್ಕಳು ಅಂತ ಬೈದ್ರೆ ಇದಕ್ಕೆ ಉತ್ತರ ಕೊಡೋರು ಯಾರು? ಹಂಗಾರ ಅದು ಮಠ ಹಿಂಗೆ ಮಠದವ್ರು ಹಿಂಗೆ ಅಂದಾರ ಅಂತೇಳಿ ಸುಮ್ಕೊಂಡ್ರನ ಒಂದು. ಇನ್ನು ಇಡೀ ಮಠಕ್ಕೆ ವಿಶೇಷವಾಗಿ ಅದು ಹಿಂದೂ ವೀರಶೈವ ಲಿಂಗಾಯತರ ಮಠ ಅದು, ಹೌದಾ? ಎಲ್ಲ ದೇಣಿಗೆ ಬರೋದು ಲಿಂಗಾಯತರಿಂದ, ಎಲ್ಲ ನಡೆಯೋದು ಲಿಂಗಾಯತರಿಂದ. ಆದ್ರೆ ಜಾತ್ರೆಗೆ ಮಾತ್ರ ವ್ಯಾಪಾರಸ್ಥರಿಗೆ ಮುಸಲ್ಮಾನರು ಯಾಕೆ? ಆ ಮಠದ ವಿರುದ್ಧ ಈ ಒಂದು ಹೋರಾಟ. ಇನ್ನ ಶಿವಾನಂದ ಮಠಕ್ಕೆ ವಿಷಯಕ್ಕೆ ಬರ್ತೀನಿ. ಈ ಶಿವಾನಂದ ಮಠದೊಳಗ ನಿಮ್ಗೆ ಗೊತ್ತಿರಲಿ, ಆ ಮಠಕ್ಕೆ ತನ್ನದೇ ಆದಂಥ ಹಿರಿಮೆ ಗರಿಮೆ ಐತಿ. ಅಲ್ಲಿ ಕೂಡ ಈಗ ಹೆಂಗೆ ಪಂಡಿತ್ ಪುಟ್ಟರಾಜ ಗವಾಯಿಗಳವ್ರ ಮಠ ಐತಿ, ಸೇಮ್ ಹಂಗೆ ಅಲ್ಲಿ ಕೂಡ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ. ಆದ್ರೆ ಆಡಳಿತದಾಗ ಮಾತ್ರ ಎಲ್ಲ ಹಿಂದೂಗಳನ್ನ ಸೇಮ್ ಇರ್ತೈತಿ. ಆದ್ರೆ ಇಲ್ಲಿವರೆಗೂ ಕೂಡ ಅಲ್ಲೇ ಈಗೇನು ಹೊಸ ಸ್ವಾಮೀಜಿ ಬಂದು ಅಲ್ಲಿ ಒಂದು ಕಾಲೇಜನ್ನ ಅತಿಕ್ರಮಣ ಮಾಡ್ಕೊಂಡು ಒಂದು ಫ್ಯಾಮಿಲಿಯವ್ರು ಹೊಡಿಯೋ ಪ್ರಯತ್ನ ಮಾಡಿದ್ರು. ಹಂಗಂದ್ರೆ ಆ ಮಠದ ಆಸ್ತಿ ಬಿಟ್ಬಿಡೋಣ ನಾವು. 200 ಕೋಟಿಗೂ ಅಧಿಕ ಇರುವಂಥ ಆಸ್ತಿ ಅದು. 1 ರೂಪಾಯಿ 2 ರೂಪಾಯಿ ಅಲ್ಲ. ಯಾರೋ ದಾನ ಕೊಟ್ಟಿದ್ದು, ಯಾರೋ ಬಿಲ್ಡಿಂಗಿಗೆ ದಾನ ಕೊಟ್ಟಿದ್ದು, ಬೇರೆ ಬೇರೆ ವಿಶೇಷೊಳಗೆ ಎಲ್ಲರೂ ಕೊಟ್ಟಿದ್ದು. 200 ಕೋಟಿ ರೂಪಾಯಿ ಆಸ್ತಿಯನ್ನು ಹೊಡ್ಯಾಕ ಕುಂತಾರ ರಾಜು ಖಾನಪ್ಪನವ್ರು ಸುಮ್ ಕುಂತ್ರೆ ಇನ್ನು ಹಿಂದೂ ಆಗಿ ಸಂಘಟನೆ ಮಾಡಕ್ಕೆ ಏನು ಉಪಯೋಗ? ಇನ್ನು ಇದು ಈ ಕಡೆ ಬಂತು.
ಇನ್ನು ಕಪ್ಪತ್ಗೇರಿ ಮಠದ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಕಪ್ಪತ್ಗೇರಿ ಮಠ ಅದು ಒಂದು ಫ್ಯಾಮಿಲಿಯಿಂದ ಫ್ಯಾಮಿಲಿ ಅಂದ್ರೆ ಅದು ಏನಂತಾರ ಅದಕ್ಕೆ ನನಗೆ ಹೇಳಕ್ ಬರೋದು, ರಿಲೇಜನ್ ಅವ್ರ ತಂದೆಯಿಂದ ಮಗನಿಂದ ಹಿಂಗೆ ಬರೋ. ಹಾ, ಅಲ್ಲೇ ವಿಶೇಷವಾಗಿ 2 ಮಂದಿ ಅವ್ರ ಅಣ್ಣತಮ್ಮರು ಹೊಡೆದಾಟದ. ಅಲ್ಲೇ ನಮಗ್ ಭಕ್ತರಿಗೆ ತೊಂದರೆ ಅಂತೈತಿ. ಮತ್ತೆ ಅಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಲೂಟಿ ಆಗತ್ತ. ಯಾರಿಗೆ? ಅಲ್ಲಿಯ ಪೂಜ್ಯರ ಎಲ್ಲೆಲ್ಲ ಆಸ್ತಿ ಅವ್ರ ಹೆಂಡತಿ ಹೆಸರಲ್ಲಿ ಇಡದಾರ, ಎಲ್ಲೆಲ್ಲಿ ಅವ್ರ ಅತ್ತಿ ಹೆಸರಲ್ಲಿ ಇಡದಾರ, ಅವ್ರ ಹೆಸರಲ್ಲಿ ಎಷ್ಟು ಆಸ್ತಿ ಅದಾವ, LIC ಬಾಂಡ್ ಎಷ್ಟು ಅದಾವ ಅನ್ನೋದು ಕೂಡ ರಾಜು ಕಾನಪ್ಪನವ್ರಿಗೆ ಮಾಹಿತಿ ಐತಿ. ಮಾಹಿತಿ ಅನ್ನೋಕೇನು ಅದ್ರ ಸಂಗ್ರಹ ಮಾಡ್ಕೊಂಡು ಕಾಗದ ಅದಾವ. ಆ ಮಠದ ದುಡ್ಡ ಆ ಮಠಾಧೀಶರು ತಮಗೆ ಅಷ್ಟಿಂದ ಉಳ್ಕಿದ ಭಕ್ತರಿಗೆ ಅಲ್ಲಿ ವ್ಯವಸ್ಥೆ ಮಾಡ್ಬೇಕು. ಅಲ್ಲಿ ಹತ್ತಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಆದ್ರೆ ಆ ರೊಕ್ಕವನ್ನು ಬಂದಿದ್ದನ್ನ ತಮ್ಮ ಎಲ್ಲ ಸ್ವಂತ ಖರ್ಚು ಮಾಡ್ಕೊಂತಾರ. ಹಿಂಗ ಎಲ್ಲಾನು ಕೂಡ ಧರ್ಮೀಯ ಆಗೇ ಐತಿ ವಿನಃ ಯಾವುದೂ ಮಠದ ವಿರೋಧಿ ಆಗಲ್ಲ. ಮತ್ತೆ ನಿಮಗ್ ಗೊತ್ತಿರ್ಲಿ, ಯಾವ ಜಾತ್ರೆಗೆ ವಿರೋಧ ಸಂದರ್ಭದೊಳಗ ನನಗ ದುಡ್ಡು ಕೊಡ್ತೀನಿ ಅಂತ ಬಂದಿದ್ರು. ಈಗ ನೀವು ದುಡ್ಡು ಕೊಡ್ತೀನಿ ನೀವು ಹೇಳಿದ್ರಿ. ಈಗ ಇಷ್ಟೆಲ್ಲ ಹೋರಾಟ ಮಾಡ್ತಾರೆ ರಾಜು ಕಾನಪ್ಪನವ್ರು. ಇತ್ತೀಚೆಗೆ ಈ ದುಡ್ಡು ಹೊಡೆಯುವ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ. 5 ಎಕರೆ ಗಟ್ಟಲೆ ಹೊಲ ಹಿಡ್ಕೊಳ್ತಾ ಇದ್ದಾರೆ, ಆಸ್ತಿ ಮಾಡ್ಯಾರ ಅವರು. ಈಗ ಗವಾಯಿಗಳು ಮಾಡೋದ ವಿಚಾರದಲ್ಲೂ ಅಷ್ಟೇ, ಟ್ರಸ್ಟಿಗಳು ಅವ್ರಿಗೆ ಏನೋ ಒಂದಿಷ್ಟು ಮಾಡಿದ್ದಾರೆ, ಏನೋ ಆಗಿದೆ, ಅದಕ್ಕೆ ಈ ನಮ್ಮನೆ ಹೋರಾಟ ಮಾಡ್ತಾ ಇದ್ದಾರೆ. ನೀವು ಆಸ್ತಿನೂ ಮಾಡಿರಿ ಅಂತ ಅನ್ನುವಂಥದ್ರ ಸಾರ್ವಜನಿಕವಾಗಿ ಚರ್ಚೆ ಇದು ಕೂಡ. ನಂಗೆ ಬಹಳ ಖುಷಿ ಆಯ್ತು. ಆಸ್ತಿ ಮಾಡಿ ನೀವು ದುಡ್ಡು ಹೊಡಿತಾರ ಅಂತ ತಕ್ಷಣ ಅಲ್ಲಲ್ಲ, ಆಸ್ತಿ ಮಾಡಿದೀವಿ ನಾವು. ನಾವು 600 ಉದ್ಯೋಗ ವ್ಯವಹಾರ ಮಾಡಿದೆ, ಆಸ್ತಿ ಹೆಂಗ್ ಮಾಡಿದ್ರಿ? ಹೇಳ್ತೀನಿ. ಸಾಮಾಜಿಕ ಹೋರಾಟದಲ್ಲಿ ಆಸ್ತಿ ಹೆಂಗ್ ಬರುತ್ತೆ? ಇಲ್ಲ ಹೇಳ್ತೀನಿ, ನಾನು ಹೇಳ್ತೀನಿ. ಅಲ್ಲ, ಇದು ಸಾರ್ವಜನಿಕವಾಗಿರೋ ಇಲ್ಲ ಚರ್ಚೆ. ನಾನು ಹೇಳ್ತೀನಿ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸ್ಬೇಕು. ಓಕೆ. 3 ಮನೆಗಳನ್ನ ಖರೀದಿ ಮಾಡಿದ್ದೀವಿ ನಾವು. ಒಂದೊಂದು ಮನೆಗೆ 8 ಲಕ್ಷ, 6 ಲಕ್ಷ, 12 ಲಕ್ಷ ರೂಪಾಯಿ ಕೊಟ್ಟು ಕೂಡ ಸುಮಾರು 25 ಲಕ್ಷ ರೂಪಾಯಿ ಕೊಟ್ಟು 3 ಬಿಲ್ಡಿಂಗ್ ಅಂತ ತೊಗೊಂಡಿವಿ. ಮತ್ತೆ ಅಲ್ಲಿಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡಿವಿ. ಈ 3 ಬಿಲ್ಡಿಂಗ್ ಎದಕ್ಕೆ ತಗೊಂಡಿವಿ ಅಂದ್ರೆ, ಅಲ್ಲೇ ಮಕ್ಕಳಿಗೆ ಧರ್ಮ ಶಿಕ್ಷಣಗೋಸ್ಕರ ಧರ್ಮ ಸಂಸ್ಕಾರ ಕೇಂದ್ರ ಅಂತೇಳಿ ಮಾಡಿವಿ. ಅವಕ್ಕೆಲ್ಲ ಬೋರ್ಡ್ ಅದಾವ, ಎಲ್ಲ ಉದ್ಘಾಟನೆ ಮಾಡಿವಿ. ಅಲ್ಲಿ ರಿಜಿಸ್ಟರ್ ಅಂತೇನಿಲ್ಲ, ಅಲ್ಲಿ ಮಕ್ಕಳು ಕಲಿತಾರ. ಅಂದ್ರೆ ಧರ್ಮ ಮನೆಗಳೆಲ್ಲ ಆಸ್ತಿಗಳಲ್ಲಿ ಯಾರ ಹೆಸರಿಗೆಲ್ಲ ಈಗ ನಮ್ಮ ಕಾರ್ಯಕರ್ತರ ಹೆಸರಲ್ಲಿ ಅದಾವ. ಉದಾಹರಣೆಗೆ ಒಂದು ನಮ್ಮ ಸತೀಶ್ ಕುಮಾರ್ ಅನ್ನೋ ಹೆಸರಲ್ಲೈತಿ, ಒಂದು ಹುಲಗಪ್ಪ ವಾಲ್ಮೀಕಿ ಅನ್ನೋ ಹೆಸರಲ್ಲೈತಿ, ಒಂದು ವೆಂಕಟೇಶ್ ದೊಡ್ಡಮನಿ ಅನ್ನೋ ಹೆಸರಲ್ಲೈತಿ. ಅವ್ರ ಹೆಸರಲ್ಲೇ ಅದಾವ. ಅಂದ್ರೆ ಅವನ್ನ ನಮ್ಮ ಟ್ರಸ್ಟಿಗೆ ಇನ್ನೂ ತಗೊಂಡಿಲ್ಲ ನಾವು. ಇನ್ನು ನೀವು ಹೇಳ್ದಂಗ ಜನರು ಸಹಜವಾಗಿ ಮಾತಾಡ್ತಿರ್ತಾರ, ರಾಜು ಕಾನಪ್ಪನವರು ಸ್ವಲ್ಪ ರೊಕ್ಕ ಮಾಡ್ಯಾನ, ದುಡ್ಡು ಮಾಡ್ಯಾನ ಅಂತ ಹೇಳ್ತಾನ. 100% ಅಲ್ಲ, ಬಿದ್ದೈತಿ. ಇದು ಸಾರ್ವಜನಿಕ ವಲಯದಾಗ ಬಿದ್ದೈತಿ. ಇರ್ಲಿ, ಆ ಸಾರ್ವಜನಿಕರಿಗೆ ಹೇಳ್ತೀನಿ ನಾನು. ನಾವು ರಾಜು ಕಾನಪ್ಪನವರು ಮತ್ತು ಇನ್ನು ನನ್ನ ಜೊತೆ ಇರುವಂಥ ಎಲ್ಲ ಸಂಘಟಕರು ಸೇರಿಕೊಂಡು 5 ಎಕರೆ 21 ಗುಂಟೆ ಎಕರೆ ಜಾಗವನ್ನ ತಗೊಂಡಿವಿ. ಅದಕ್ಕೆ 1 ಕೋಟಿಗೂ ಅಧಿಕ ದುಡ್ಡು. ಅದಕ್ಕೆ ಈ ಹಿಂದೆ 1 ಎಕರೆ ತಗೊಂಡಿದ್ವಿ, ಅದನ್ನ ಮಾರಿದ್ವಿ ನಾವು. ಅದನ್ನ ಮಾರಿ ನಾವು 5 ಎಕರೆ 21 ಗುಂಟೆ ತಗೊಂಡಿವಿ. ಅದಕ್ಕೆ ನಾವು ಇನ್ನೂ 48 ಲಕ್ಷ ರೂಪಾಯಿ ಮೇಲೆ ದುಡ್ಡು ಕೊಡ್ಬೇಕು. ಅದು ಸಾರ್ವಜನಿಕರ ಕಡೆನೂ ತಗೊಂತೀವಿ, ನಾವೇನು ನಮ್ಮ ಮನೆ ರೊಕ್ಕ ಹಾಕಂಗಿಲ್ಲ. ಈ ಇಷ್ಟು ದುಡ್ಡು ಈ ಇಷ್ಟು ದುಡ್ಡನ್ನ ನಾವು ಸಾರ್ವಜನಿಕರ ಕಡೆನೂ ತಗೊಂತೀವಿ. ನಾವು ಇಲ್ಲಿವರೆಗೂ ಅಂದ್ರೆ ನನ್ನ ಕೈಯಾಗ ಈ ಹಿಂದೂ ಸಮಾಜದ ಸಂಘಟನೆ ಹಿರಿತನ ಬಂದಿದ್ದು. ನಮ್ಮ ಈ ಹಿಂದೆ ಇದ್ರು ನಾಯಕರು, ಅವ್ರು ನಮ್ಮ ಕೈಯಾಗ ಕೊಟ್ಟಾಗ ಯಾವುದೇ 1 ರೂಪಾಯಿ ಕೊಟ್ಟಿಲ್ಲ, ಯಾವುದೇ ಒಂದು ಜಾಗನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಮ್ಗೆ ಎಲ್ಲಿವರೆಗೆ ಅಂದ್ರೆ 20 ರೂಪಾಯಿ ಅವತ್ತಿನ ಕಾಲಕ್ಕೆ ಒಂದು ಫೋಟೋ ಹೋರಾಟ ಮಾಡಿದ್ವಿ ಅಂದ್ರೆ 20 ರೂಪಾಯಿ ಹಣ ನಮ್ಮ ಕಡೆ ಇರ್ತಿದ್ದಿಲ್ಲ. ಎಷ್ಟು ಬರೀ 20 ರೂಪಾಯಿ ಹಣ ಇರ್ತಿದ್ದಿಲ್ಲ. ಇವತ್ತು ನಮ್ಮ ಸಂಘಟನೆಗೆ ನಾನು ಭಾಳ ಖುಷಿ ಪಡ್ತೀನಿ. ಸುಮಾರು 1.5 ಕೋಟಿ ರೂಪಾಯಿ ಆಸ್ತಿ ನಮ್ಮ ಸಂಘಟನೆಗೆ ಐತಿ ಇವತ್ತು. ಶಿವರಾಮಕೃಷ್ಣ ಸೇವಾ ಸಂಸ್ಥೆಗೆ ನಿಮಗೆ ಹೇಳ್ತೀನಿ, 5 ಎಕರೆ 21 ಗುಂಟೆ ಇನ್ನೂ ಖರೀದಿ ಆಗಿಲ್ಲ. ಇನ್ನೂ ನಾವು 48 ಲಕ್ಷ ರೂಪಾಯಿ ಕೊಟ್ರೆ ಅದು ಶಿವರಾಮಕೃಷ್ಣ ಸೇವಾ ಸಂಸ್ಥೆಗನ ಖರೀದಿ ಆಗತ್ತೆ. ಇವು 3 ಜಾಗನ ಇನ್ನೂ ಯಾಕೆ ತಗೊಂಡಿಲ್ಲ ಅಂದ್ರೆ ಅದೊಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಅದಾವ, ಮಾಧ್ಯಮದ ಮುಂದೆ ಹೇಳಕ್ ಬರಂಗಿಲ್ಲ. ಆದ್ರೆ ಅವು ಕೂಡ ಇದ ಅಡಿ ಒಳಗೆ ಬರ್ತಾವ. ಇನ್ನು ಹೇಳ್ತೀನಿ, ನಮ್ಮದೇ ಇನ್ನೊಂದು ಸಂಸ್ಥೆ ಬ್ಲಡ್ ಡೋನರ್ ಸೊಸೈಟಿ ಒಳಗೆ ನಮ್ದೊಂದು 2.5 ಲಕ್ಷಕ್ಕೂ ಅಧಿಕ ದುಡ್ಡು ಐತಿ. ಮತ್ತು ಬೈ ಕ್ಯಾಶ್ ನನ್ನ ಕಡೆ ರಾಜು ಕಾನಪ್ಪನವ್ರ ಕಡೆ 1,25,000 ರೂಪಾಯಿ ಬೈ ಕ್ಯಾಶ್ ಈಗ ಐತಿ. ಇಷ್ಟು ದುಡ್ಡು ನಮ್ಮ ಕಡೆ ಐತಿ. ಮತ್ತು ಇದಿಷ್ಟೇ ಅಲ್ದೇನ, ನಾನು ಸಂಘಟನೆಗೆ ಬಂದಾಗ 2014ಕ್ಕೆ ನನ್ನ ಕೈಗೆ ಹಿರಿತನ ಕೊಟ್ಟಾಗ ಸುಮಾರು ಇಡೀ ಜಿಲ್ಲೆ ಒಳಗೆ ಸೇರಿ ನಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತರ ಕೈಯಾಗ ಅವತ್ತಿನ ದಿನಕ್ಕೆ 28 ಕೇಸುಗಳಿದ್ದು. 28 ಕೇಸು ಇಲ್ಲಿವರೆಗೂ ನನ್ನ ಹಿರಿತಂದ ಇಲ್ಲಿವರೆಗೂ ಬರೋಮಟ್ಟ ಅಂದ್ರೆ ಒಂದು 60 ಕೇಸ್ ಮೇಲೆ ಆಗ್ಯಾವ. ಆ 60 ಕೇಸಿಗೂ ಕೂಡ ನಾವೇನು ಸಾರ್ವಜನಿಕರ ಜನರ ರೊಕ್ಕ ತಗೊಂಡು ಅದನ್ನ ಖರ್ಚು ಮಾಡೀವಿ. ಮತ್ತು ಕೆಲವೊಂದು ಸಂದರ್ಭದೊಳಗೆ ನಮ್ಮ ಕಾರ್ಯಕರ್ತರು ಜೈಲ್ ಒಳಗೆ ಹೋಗ್ತಾರ. ಆ ಜೈಲ್ ಒಳಗೆ ಹೋದಾಗ ಅವ್ರ ಮನಿನ ಅವಾಗ ನಾವು ನಡೆಸ್ತೀವಿ.
ಅವಾಗ ನಾವು ಅವ್ರ ಕಿರಾಣಿ ಏನ್ರಿ ಅಥವಾ ಅವ್ರ ಮಕ್ಕಳ ಫೀ ಏನ್ರಿ ಅದೇನೇ ಇದ್ರೂ ಕೂಡ ನಾವು ಸಂಘಟನೆಯಿಂದ ಕೊಟ್ಕೊಂಡು ಬಂದೀವಿ. ಹಾಗಾಗಿ ನಮ್ಮ ಕಡೆ ದುಡ್ಡು ಐತಿ, ದುಡ್ಡಿಲ್ಲ ಅಂತಲ್ಲ, ಅದು ಯಾವುದೂ ಕೂಡ ವೇ ಆಗಿಲ್ಲ. ಮತ್ತು ನಮ್ಗೆ ರೊಕ್ಕ, ನಮ್ದು ರೊಕ್ಕ ಪೈ ಟು ಪೈ ಲೆಕ್ಕ ಐತಿ. ಯಾವಾಗ ಬೇಕಾದವ್ರು ಬೇಕಾದಾಗ ಬಂದು ಲೆಕ್ಕ ಕೇಳಿದ್ರು ಮತ್ತು ನಿಮ್ಮ ಮಾಧ್ಯಮಕ್ಕೆ ಬಂದು ತೋರಿಸಂದ್ರು ತೋರಿಸ್ತೀವಿ. ಅದರೊಳಗೆ ಏನೂ ಇಲ್ಲ. ಯಾಕಂದ್ರೆ ನಾನು ಒಂದು ಕಾಲಕ್ಕೆ ಕಾರ್ಖಾನೆಗೆ ಕೆಲಸ ಮಾಡ್ದವ, ಎಲ್ಲ ಲೆಕ್ಕ ಬರ್ದವ. ನನಗೆ ಅದು ಗೊತ್ತಿರೋದ್ರಿಂದ ನಾವು ಅದೇ ರೀತಿನ ಏನು ಒಂದು ಖರೀದಿ ಅಂಗಡಿ ದಲಾಲ್ ಅಂಗಡಿಯಾಗ ಲೆಕ್ಕ ಬರೀತಾರಲ್ಲ ಸೇಮ್ ಲೆಕ್ಕ ಬರ್ದಿಟ್ಟಿವಿ. ಮತ್ತು ಅದನ್ನು ಬೇಕಾದ್ರೆ ಪ್ರಿಂಟ್ ತೆಗೆದು ಕೊಡು ಅಂದ್ರೆ ಯಾರು ಬೇಕಂದ್ರೆ ಅವ್ರಿಗೆ ಪ್ರಿಂಟೂ ಹಾಕ್ತೀವಿ. ಏನೇನೇನೇನು ತೊಂದರೆ ಇಲ್ಲ. ಲೆಕ್ಕ ಐತಿ, ಸಮಾಜದ ರೊಕ್ಕ ಸಮಾಜಕ್ಕೆ ಐತಿ. ಮತ್ತು ನಿಮಗೆ ಗೊತ್ತಿರಲಿ, ರಾಜು ಕಾನಪ್ಪನವ್ರಿಗೆ ಸಾಂಸಾರಿಕ ಜೀವನ ಇಲ್ಲ. ನಾನು 27 ವರ್ಷ ಆಯ್ತು ಸಾರ್ವಜನಿಕ ಜೀವನಕ್ಕೆ ಬಂದು, ಒಂದು ಕಾಮಣ್ಲಿಂತ ಹಿಡ್ಕೊಂಡು ಗಣಪತಿಲಿಂತ ಹಿಡ್ಕೊಂಡು ಇವತ್ತು ಒಂದು ದೊಡ್ಡ ಬೃಹತ್ತಾದ ಹಿಂದೂ ವೀರಶೈವ ಲಿಂಗಾಯತ ಯುವ ವೇದಿಕೆ ಇರ್ಬೋದು, ಶಿವರಾಮಕೃಷ್ಣ ಸೇವಾ ಟ್ರಸ್ಟ್ ಇರ್ಬೋದು, ಈ ಹಿಂದೆ ಶ್ರೀರಾಮ್ ಸೇನೆ ಸಂಘಟನೆ ಒಳಗೆ ಕೆಲಸ ಮಾಡಿದಿರ್ಬೋದು, ಅದರಿಂದ ಬಜರಂಗ ದಳದ ಹಿಂದೆ ಮಾಡಿದಿರ್ಬೋದು, ಹಲವಾರು ಸಂಘಟನೆ ಒಳಗೆ ಕೆಲಸ ಮಾಡೀನಿ. ಸುಮಾರು 37 ಸಂಘಟನೆ ಒಳಗೆ ನನ್ನ ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ, ಗೌರವಾಧ್ಯಕ್ಷ ಆಗಿ, ಅಧ್ಯಕ್ಷ ಆಗಿ ಭಾಳಷ್ಟು ಸಂಘಟನೆ ಒಳಗೆ ನನ್ನ ತೊಗೊಂಡಾರ. ಎಲ್ಲ ಸಂಘಟನೆ ಒಳಗೂ ಕೂಡ ನಾನು ಕೆಲಸ ಮಾಡೀನಿ. ಮತ್ತು ಎಲ್ಲ ಸಂಸ್ಥೆ ಒಳಗೂ ಕೂಡ ನಾನು ಯಾವ ರೀತಿ ಲೆಕ್ಕ ಇಟ್ಟೀನಿ, ನಾನು ಯಾವ ಸಂಸ್ಥೆಗೆ ಅದೀನಿ ಅಲ್ಲಿ ಲೆಕ್ಕ ಇಟ್ಟಿವಿ. ಮತ್ತು ನಾನು ಸಾರ್ವಜನಿಕರಿಗೆ ಅಜ್ಜಾರು ಕೇಳಿದ ಪ್ರಶ್ನೆ ಭಾಳ ಸಂತೋಷದಾಯಕ ಇದೆ. ಸಾರ್ವಜನಿಕರು ಯಾವಾಗ ಬೇಕಾದಾಗ ನನ್ನನ್ನು ಬಂದು ಸಂಪರ್ಕ ಮಾಡ್ಬೋದು, ನಾನು ಅದಕ್ಕೆ ರೆಡಿ ಇದ್ದೀನಿ ಲೆಕ್ಕ ಕೊಡೋಕೆ. ಅಂದರೆ ಯಾವ ಕಾರಣಕ್ಕೂ ಕೂಡ ಸಾರ್ವಜನಿಕರ ಹಣ, ಆಸ್ತಿ ಪಾಸ್ತಿ ಅದನ್ನು ರಾಜು ಕಾನಪ್ಪನ ವೈಯಕ್ತಿಕವಾಗಿ ಇವತ್ತಿಗೂ ಕೂಡ ಯುಟಿಲೈಸ್ ಮಾಡಿಲ್ಲ. ಅದೆಲ್ಲನೂ ಕೂಡ ಸಾರ್ವಜನಿಕರಿಗೆ ಮೀಸಲಿದೆ. 100% ರೀ. ನೋಡ್ರಿ, ನನಗೆ ನಾ ಇಡೀ ಸಮಾಜಕ್ಕಂತ ಮನೆ ಬಿಟ್ಟವ. ಅಂದ್ರೆ ನಾವು 5 ಮಂದಿ ಮಕ್ಕಳು, 3 ಮಂದಿ ಹೆಣ್ಮಕ್ಳು, 2 ಮಂದಿ ಗಂಡು ಮಕ್ಕಳು. ಅದು ಭಾಳ ಜನರಿಗೆ ಇಂಟ್ರೆಸ್ಟ್ ಇದೆ, ಅದನ್ನು ಹೇಳ್ಬಿಡಿ. 5 ಮಂದಿ ಮಕ್ಕಳು ನಾವು, 3 ಮಂದಿ ಹೆಣ್ಮಕ್ಳು, 2 ಮಂದಿ ಗಂಡು ಮಕ್ಕಳು. ಯಾವತ್ತೂ ಕೂಡ ನಾನು ಮನೆಗೆ ಕೆಲಸ ಮಾಡಿಲ್ಲ. ನಿಮ್ಗೆ ಗೊತ್ತಿರಲಿ, ನಮ್ಮ ಮನ್ಯಾಗ ಇವತ್ತಿಗೂ ನಮ್ಮ ಒಂದು ಕಾಲದಾಗ ನಮ್ಮ ಅಪ್ಪರ ಜರ್ಮನ್ ದವಾಖಾನೆಗೆ ಅಡ್ಮಿಟ್ ಇದ್ರು. ನಾನು ಅವಾಗ ಜೋರು ಓಡಾಡ್ತಿದ್ದೆ. ಈ ಮುಂಡ್ರಿಗಿ ಡಂಬಳಿ ಭಾಗದೊಳಗೆ ಭಾಳ ಖುಷಿಯಿಂದ ಸಂಘಟನೆ ಮಾಡ್ತಿದ್ದೆ. ನನಗೆ ಆ ಟೈಮ್ನೊಳಗೆ ಫೋನೂ ಇದ್ದಿದ್ದಿಲ್ಲ. ಆ ಮನೆಗೆ ಬಂದಾಗ ನಮ್ಮ ಅವ್ರು ಇಲ್ಲ, ನಿಮ್ಮ ಅಪ್ಪಗೆ ಆರಾಮಿಲ್ಲ, ದವಾಖಾನೆ ಅಡ್ಮಿಟ್ ಹೋಗ್ಬೇಕು ಅಂತಂದ್ರು. ಆಯ್ತು ಹೋಗ್ತೀನಿ ಅಂದೆ. ಆ ಸಂದರ್ಭದಾಗ ನಮ್ಗೆ ಅದು ಹುಚ್ಚು, ಬರೀ ಸಂಘಟನೆ ಹುಚ್ಚು. ಆ ಹುಚ್ಚಿನ್ಯಾಗ ನಾನು 15 ದಿನ ನಮ್ಮ ಅಪ್ಪ ದವಾಖಾನೆಗೆ ಇದ್ರು ಹೋಗಿಲ್ಲ. 15ನೇ ದಿನ ನಾ ದವಾಖಾನೆಗೆ ಹೋದೆ. ನಮ್ಮ ಅಪ್ಪ ಡಿಸ್ಚಾರ್ಜ್ ಆಗಿ ಹೊರಗೆ ಬಂದು ನಿಂತಿದ್ದ. ನಾನು ಮಾತಾಡ್ಸ್ಕೋದೆ, ಈಗ ಬಂದಿಲ್ಲಪ್ಪ ಮಾರ, ಸತ್ತಾಗಾರ ಬರ್ತಿದ್ದೇನೆ ಇಲ್ಲ ಅಂತ ತಿಳ್ಕೊಂಡಿದ್ದೆ ನಾವು ಅಂತಂದ ನಮ್ಮಪ್ಪ. ಅಂದ್ರೆ ನಾವು ಅಷ್ಟು ಸಂಘಟನೆಗೆ ಇನ್ವಾಲ್ವ್ ಆಗಿ ಸಂಘಟನೆಗೆ ಕೆಲಸ ಮಾಡ್ತೀವಿ. ಮತ್ತು ಅವತ್ತಿಂದ ನಮ್ಮ ಮನ್ಯಾಗ ನನ್ನ ಮನೆಯೊಳಗೆ ಜಮಾನು ತೊಗೊಂಡಿಲ್ಲ, ಖರ್ಚು ತೊಗೊಂಡಿಲ್ಲ ಅವರು. ನಂದು ಇರೋ ಸ್ಥಳನೇ ಬೇರೆ ಐತಿ, ನಾನು ಮಲ್ಕೊಳ್ಳೋ ಜಾಗ ಬೇರೆ, ಊಟ ಮಾಡೋ ಜಾಗ ಬೇರೆ. ಮತ್ತು ಆಲ್ಮೋಸ್ಟ್ ನಾನು ಮುಂಜಾನೆ ಎದ್ದು ಹೊರಗೆ ಬಂದ್ವಿ ಅಂದ್ರೆ ಹೊಳ್ಳಿ ನನ್ನ ಆಫೀಸಿಗೆ ಹೋಗೋದು ನಾನು 11-12 ಗಂಟೆನೇ ಆಗತ್ತೆ ರಾತ್ರಿ. ಹಾಗಾಗಿ ನನಗೆ ಮನೆಗೆ ಯಾವುದೇ ರೀತಿ ಟಚ್ ಇಲ್ಲ. ಆದ್ರೆ ಮನೆ ನನ್ನ ಒಂದು 400-500 ಮೀಟ್ರ್ ದೂರ ಐತಿ. ನಂದೇನು ಭಾಳ ದೂರ ಅಂತೇನಿಲ್ಲ, ಒಂದು 400-500 ಮೀಟ್ರ್ ಮನೆ ಐತಿ. ಯಾವಾಗೋ ಬ್ಯಾಸ್ರಕ್ಕೊಮ್ಮೆ ಹೊರಗೆ ದೂರ ಊಟಕ್ಕೆ ಹೋಗಿ ಬ್ಯಾಸ್ರ ಆದಾಗ ಅಷ್ಟೇ ನಾನು ನನ್ನ ಮನೆಯೊಳಗೆ ಊಟ ಮಾಡ್ತೀನಿ. ಇನ್ನು ಉಳಿದಿದ್ದು ನನ್ನ ಊಟ ಖರ್ಚು, ನಂದು ವೆಚ್ಚ ಎಲ್ಲನೂ ಸಮಾಜ ನೋಡುತ್ತೆ. ಮತ್ತು ನಾನು ತೊಗೊಳೋ ಅಂಡರ್ವೇರ್ ಸತ್ಯಕ್ಕೂ ಸಮಾಜದ ದುಡ್ಲಿನ ತೊಗೊತೀನಿ. ನಾನೇನು ಅದು ನಮ್ಮ ಅಪ್ಪನ ರೊಕ್ಕ ತೊಗೊಂಡು ಬರೋಂಗಿಲ್ಲ, ಸಮಾಜದ ದುಡ್ಲಿನ ತೊಗೊತೀನಿ. ಮತ್ತು ನಾವು 5 ಮಂದಿ ಇದೀವಲ್ಲ, 4 ಮಂದಿ, 3 ಮಂದಿ ಹೆಣ್ಮಕ್ಳು ಅವ್ರವ್ರ ಗಂಡನ ಮನೆಯಾಗ ಅದಾರ. ನಮ್ಮ ತಮ್ಮ ನಮ್ಮದೇ ಆದಂಥ ಒಂದು ಅಂಗಡಿ ಐತಿ. ಆ ಅಂಗಡಿ ವ್ಯವಹಾರ ಮಾಡ್ಕೊಂಡು ಅವನಷ್ಟು ಕಮ್ಮ ಅದ. ಅಂದ್ರೆ ನೀವು ಸಂಸಾರಕ್ಕೆ ಯಾವ ಕಾರಣಕ್ಕೂ ನೀವು ಟಚ್ ಇಲ್ಲ, ಪೂರ ಸಮಾಜಕ್ಕೆ 100%, 100%. ಈಗ ಲೈಫ್ ಟೈಮ್ ಸಮಾಜಕ್ಕೆ ಇರೋರು ನೀವು? 100%. ನಾನು ಈ ಜೀವ ಇರುವವರೆಗೂ, ಈ ಮೈಯಾಗ ಶಕ್ತಿ ಇರುವವರೆಗೂ ಕೂಡ ಸಮಾಜಕ್ಕಾಗ ದುಡಿತೀನಿ. ಸಂಸಾರ ಅನ್ನೋದು ಕಡೆ ಇಲ್ಲ 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 ಯಾವತ್ತೂ ನಾನು ಆ ಕಡೆ ಹೊಳ್ಳಿ ನೋಡಿಲ್ಲ. ಇನ್ನು ಕೊನೆಯದಾಗಿ ಈ ಟೆಂಪಲ್ ರನ್ ಇದೆ ಇಲ್ಲ, ಇದು ಹಿಂಗೆ ಮುಂದುವರಿಯುತ್ತಾ? ಇನ್ನು 100% ಇರ್ತೈತಿ. ಇನ್ನೂ ಹಲವಾರು ಮಠಗಳೊಳಗೆ ಇಂಥ ಸಮಸ್ಯೆಗಳದಾವ. ಅದ್ರ ಯಾವಂದು ಈ ಬಹಿರಂಗ ಬೇಡ ಎಚ್ಚೆತ್ಕೊಳ್ತಾರ ಅವ್ರ. ಇಂಥ ಮಠಗಳೊಳಗೆ, ಮಂದಿರದೊಳಗೆ ಬಹಳಷ್ಟು ಅದಾವು. ಮತ್ತು ಹಿಂದೂ ಸಂಘಟನೆ ಕೆಲಸ ಏನು, ಯಾವ್ದು ಅವ್ಯವಸ್ಥೆ ಐತಿ ಅದನ್ನು ಸರಿಯಾದ ವ್ಯವಸ್ಥೆ ತೊಗೊಂಬಂದ್ರೆ ಧರ್ಮ ಸಾಧ್ಯ ಐತಿ. ನಿಮ್ಗೊಂದು ಹಂಗೆ ಗೊತ್ತಿರಲಿ, ಈ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಇಷ್ಟು ಗದ್ದಲಾಗೈತಿ. ಯಾವ ಈ ಜಿಲ್ಲೆಯಲ್ಲಿರುವಂಥ ಪೂಜ್ಯರು ಅದ್ರ ಬಗ್ಗೆ ಚಕಾರತ್ತ ಅಂತಾರ? ಯಾರು ನನ್ನನ್ನು ಸಂಪರ್ಕ ಮಾಡಿ, ನನ್ನ ಬಿಟ್ಬಿಡ್ರಲ್ಲ, ನಾ ಬೇಡ. ಅದ ಪಂಡಿತ್ ಏನು ಈ ಕಲ್ಲಯ್ಯನದಲ್ಲ ಪೂಜ್ಯರು, ಅವ್ರನ್ನ ಯಾರು ಸಂಪರ್ಕ ಮಾಡಿದ್ರು ಹೇಳ್ರಿ? ಯಾರು ಮಠಕ್ಕೆ ಬಂದು ಕುಂತು ಯಾಕೆ ಹಿಂಗೆ ಮಾತಾಡಿದಾರೆ ರಾಜು, ಯಾಕೆ ಹಿಂಗೆ ಮಾತಾಡಿದ ಯಾರು ಕೇಳಿದ್ರು? ಎಲ್ಲರೂ ಕೂಡ ಸ್ವಾರ್ಥಿಗಳದಾರ. ಈಗ ಮಠಾಧೀಶರು ಎಲ್ಲರೂ ಕೂಡ ತಮ್ಮ ಶಿಕ್ಷಣ ಸಂಸ್ಥೆ ಬೆಳಿಬೇಕು, ತಮ್ಮದೇ ನಡಿಬೇಕು, ತಾವ ದೊಡ್ಡವರು ಅನ್ನೋಂತನೇ ಅದಾರ. ಇವತ್ತು ವೀರೇಶ್ವರ ಪುಣ್ಯಾಶ್ರಮ ಅಂದ್ರೆ ಇಡೀ ನಮ್ಮ ಊರಿಗಲ್ರಿ ನಾ ಹೇಳಂತಿದ್ದು, ಇಡೀ ದೇಶಕ್ಕೆ ಬೇಕಾದಂಥ ಮಠ. ಅಂಥ ಮಠದೊಳಗೆ ಆದಾಗ ನಮ್ಮ ನಾಡಿನ ಹಿರಿಯರು ರಂಭಾಪುರಿ ಅಜ್ಜಾರ ಏನೋ 30ನೇ ತಾರೀಕಿಗೆ ಬಂದು ಹೋದ್ರು ಅಂತ ಕೇಳಿದೆ. ಅವರು ಕೂಡ ಅದನ್ನ ತಲೆ ಕೆಡಿಸ್ಕೊಲಿಲ್ಲ. ಅಂದ್ರೆ ಎಲ್ಲರೂ ಏನು
ಸ್ವಾರ್ಥಿಗಳದಾರ. ಅದಕ್ಕೆ ಯಾವ ಮಠಗಳದಾವ, ನಾವಂತರೂ ಸುಮ್ ಕುಂದ್ರಂಗಿಲ್ಲ. ಯಾವ್ದಾರ ಮಠ ಇರಲಿ ಅದು, ಎಲ್ಲಿವರೆಗೂ ನಾವು ತಯಾರಿದೀವಿ ಅಂದ್ರೆ ಅಕಸ್ಮಾತ್ ಹಿಂದೂ ಧರ್ಮದ ವಿರುದ್ಧ ನಮ್ಮಪ್ಪ ತಪ್ಪು ಮಾಡಿದ್ರು ಅವನು ಕೇಳೋರು ನಾವು. ಮೈ ಮೇಲೆ ಶರ್ಟ್ ಅಂಗಿ ಹಿಡ್ದ ಕೇಳೋರು ನಾವು, ಇದು ತಪ್ಪಂತ ಕೇಳೋರು. ಅಂದ್ರೆ ಧರ್ಮ ಜಾಗೃತಿ, ಅಂದ್ರೆ ಧರ್ಮ ಉಳಿಬೇಕು, ಇಲ್ಲಾಂದ್ರೆ ಧರ್ಮ ಉಳಿಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಮಾತನಾಡುವಂಥ ಭರಾಟೆಯಲ್ಲಿ ಪತ್ರಿಕಾಗೋಷ್ಠಿನಲ್ಲಿ ನೀವು ಮಾತಾಡಿದ್ರಿ ಗಾಲಿ ಇದು ವಿಚಾರ, ಗಾಲಿ ತೆಗೆದು ಜಾತ್ರೆ ನಿಲ್ಲಿಸ್ತೀನಿ ಅಂತ. ಜಾತ್ರೆ ನಿಲ್ಲಿಸುವಂಥದ್ದು ಹಿಂದೂ ಒಂದು ಪರಂಪರೆ ಒಳಗಡೆ ಎಷ್ಟು ಮಟ್ಟಿಗೆ ಆ ಸೆಂಟೆನ್ಸ್ ಸರಿ? ನೀವು ತುಂಬ ಜನರಿಗೆ ಇದು ಘಾಸಿ ಆಗಿದೆ ಅದು. ಎಸ್, ನೀವು ಗಾಲಿ ಬಗ್ಗೆ ಮಾತನಾಡುವಂಥದ್ದು ನಿಮ್ಮ ವೈಯಕ್ತಿಕ ವಿಚಾರ ಮಾತನಾಡಿದ್ರಿ, ಒಪ್ಕೊಳ್ಳೋಣ. ಅದಾದ ಮೇಲೆ ನಾನು ಜಾತ್ರೆ ನಿಲ್ಲಿಸ್ಬಿಡ್ತೀವಿ, ಪುಟ್ಟ ಜನ ರಥ ಪಂಚಾಕ್ಷರಿ ಗೌಳ ರಥ ನಿಲ್ಲಿಸುವಷ್ಟರ ಮಟ್ಟಿಗೆ ಮಾತನಾಡ್ತಾರೆ ಅಂದರೆ ಇದು ಹೆಂಗೆ ಹಿಂದುತ್ವ ಅನ್ನುವಂಥದ್ದು? ನಿಮ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅದಕ್ಕೆಲ್ಲ ಭಕ್ತರಿಗೂ. ನಿಮ್ಗೆ ನಾನು ಎಲ್ಲಿಯೂ ಕೂಡ ಇದನ್ನು ಕೂಡ ಚರ್ಚೆ ಒಳಗಾಯ್ತೋ ಇಲ್ಲೋ ಹೇಳ್ತೀನಿ ನಾನು ನಿಮಗೆ. ನಾನು ನಿಮ್ಮನ್ನ ಕೇಳ್ತಾ ಇದ್ದೇನೆ. ಇಲ್ಲ, ಜನರು ಚರ್ಚೆ ಮಾಡ್ತಾರ, ಜನರು ಆ ವಿಷಯ ಜಾತ್ರೆ ಹೆಂಗ್ ನಿಂದ್ರಿಸ್ತಾನ ಅಂತ ಕೇಳಿದವರು ಅದಾರ. ನಾನು ಎಲ್ಲಿಯೂ ಕೂಡ ಜಾತ್ರೆ ನಿಂದ್ರಿಸ್ತೀನಿ ಅಂತ ಹೇಳಿಲ್ಲ. ಆ ತೇರಿನ ಗಾಲಿ ಉಳಿಸಿದ್ರ ವಿರೋಧ ಐತಿ ಅಂತ ಹೇಳಿನಿ. ನಾನು ನಿಂದ್ರಿಸ್ತೀನಿ ಅಂತ ಎಲ್ಲಿ ಕೂಡ ಹೇಳಿಲ್ಲ. ಇಡೀ ನನ್ನ ಕಡೆ ನಾನು ಪತ್ರಿಕಾಗೋಷ್ಠಿದ ಆಡಿಯೋನು ಐತಿ, ವಿಡಿಯೋನು ಐತಿ ನನ್ನ ಕಡೆ. ಎಲ್ಲಿ ಕೂಡ ನಾವು ಅದನ್ನ ನಿಂದ್ರಿಸ್ತೀನಿ ಅಂತ ಹೇಳಿಲ್ಲ. ಇರ್ಬೋದು, ಗುರುಬಂಧುಗಳು ಇರ್ಬೋದು, ಕಲ್ತವ್ರು ಇರ್ಬೋದು, ಕಲಿದವ್ರು ಯಾರೋ ಇರ್ಬೋದು, ನಿಮ್ಮ ಜೊತೆಗೆ ಇರ್ಬೋದು, ಅವ್ರ ಜೊತೆಗೆ ಇರ್ಬೋದು. ಗದಗಿನ ಭಕ್ತರು ಸುಮ್ಮನೆ ಕೊಡ್ತಾರ? ಹಾ, ನನ್ನ ಜೊತೆ ಗದಗಿನ ಭಕ್ತರು ಅದಾರ್ರಿ. ಅಲ್ಲ, ಅದನ್ನ ಹೊರತುಪಡಿಸಿ ಕೂಡ ಏನು ಭಕ್ತರು ಇಲ್ವಾ? ಇಳದೇ ಇರ್ದಂಗೆ ಅವ್ರು ಹೆಂಗೆ ಬಿಡ್ತಾರೆ ಅಂತ? ಅಲ್ಲಲ್ಲ, ನಾವು ತೇರು ಎಳೆಯೋದಕ್ಕೆ ಎಲ್ಲೇ ನಿಂದ್ರಿಸ್ತೀನಿ ಅಂತ ಹೇಳಿಲ್ಲ. ಆ ತೇರಿನ ಗಾಲಿ ಏನು ಹೆಸರು ಇದ್ದಿದ್ದು ಎಳೆದ್ರೆ ವಿರೋಧ ಐತಿ ಅಂತ ಹೇಳಿವಿ. ವಿರೋಧ ನಿಂದ್ರಿಸ್ತೀವಿ ಅಂತ ಹೇಳಿಲ್ಲಲ್ಲ ನಾವು. ಈಗ ನಿಮ್ಮ 4ನೇ ತಾರೀಕಿಗೆ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳಿವಿ. ಹೌದಾ? 4ನೇ ತಾರೀಕಿಗೆ ಅದು ಎಲ್ಲ ಭಕ್ತ ಮಂಡಳಿ ಕೂಡಿ ನಾವೆಲ್ಲರೂ ಸೇರಿ ಉತ್ತರ ಕೊಡ್ತೀವಿ ಅದಕ್ಕೆ. ನಾಳೆಯಿಂದ ನಾಡ್ದನ ಅದು. ಈಗಾಗಲೇ ನಂಗೆ ಪೊಲೀಸ್ ಇಲಾಖೆಯವ್ರು ಫೋನ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ರಿ, ಏನು ನಿಮ್ದು ಅಂತೇಳಿ. ನಾನೀಗ ಮಾಧ್ಯಮದಾಗ ಹೇಳ್ಬಿಟ್ಟೆ, ಒಳಗಿನ ಪ್ಲ್ಯಾನ್ ಅದು ಹೇಳಿಬಿಟ್ಟೆ. 4ನೇ ತಾರೀಕಿಗೆ ನಮ್ಮ ಇಡೀ ಏನು ಹಿಂದೂ ಸಮಾಜದ ಶಕ್ತಿ ಮತ್ತು ಏನು ಈ ಗುರುಬಂಧುಗಳು ಮತ್ತು ಅನಾಥರು ಏನೇನು ಅಲ್ಲಿ ಕಲ್ತೋರು ಅದಾರ ಅವ್ರೆಲ್ಲರನ್ನೂ ಹಿಡ್ಕೊಂಡು ವಿತ್ ಬ್ಲ್ಯಾಂಡ್ ಕಣ್ಣಿಲ್ಲಾರ್ದವರು ಕೂಡ ಅವರು ಕೂಡ ಬಂದು ನಮ್ಮ ಜೊತೆ ಹೋರಾಟ ಮಾಡೋರು ಅದಾರ. ನಾವೆಲ್ಲಿ ಕೂಡ ಜಾತಿ ನಿಂದಿರ್ಸ್ತೇನೆ ಅಂತ ಹೇಳಿಲ್ಲ. ನಾವು ಆ ಹೆಸರನ್ನ ಕಿತ್ತು ಹಾಕ್ತೀವಿ. ಕೊನೆಯದಾಗಿ ಏನು ಹೇಳ್ತೀರಿ ರಾಜು ಅವ್ರೆ? ಒಟ್ಟಾರೆ ಕೊನೆಯದಾಗಿ ನಾನು ಇಡೀ ಭಕ್ತರಲ್ಲಿ ವಿನಂತಿ ಮಾಡ್ಕೊಳೋದಿಷ್ಟೇ, ನಾವು ಆ ಜಾತ್ರೆ ನಿಂದ್ರಸಾಕ್ ಹೊಂಟಿಲ್ಲ, ನಾವು ಆ ಮಠದ ಹೆಸರು ಕೆಡ್ಸಾಕ್ ಹೊಂಟಿಲ್ಲ. ನಾವು ಹೊಂಟಿದ್ದೇನಂದ್ರೆ ಅಲ್ಲೇ ಮುಸ್ಲಿಮರಿಗೆ ಅಗ್ರಸ್ಥಾನ ಕೊಟ್ಟಿದ್ದನ್ನು ವಿರೋಧಿಸ್ತೀವಿ. ಮತ್ತೆ ದೇವ್ರು ಎಲ್ಲಿ ಪೂಜೆ ಆಗ್ಬೇಕು ಅದು ಅಲ್ಲೇ ಯಾರ್ದಾರು ವ್ಯಕ್ತಿಗಳ ಹೆಸರು ಬೇಡ, ಅಲ್ಲಿ ದೇವ್ರಷ್ಟೇ ಇರಲಿ. ಇನ್ನ ಕಲ್ಲಯ್ಯಜ್ಜನವರು ಬಂಗಾರ ಮಾರಿದ್ದನ್ನ ಸರಿಪಡಿಸ್ಬೇಕು. ಯಾರು ಮಾರಿದಾರೆ ಬಂಗಾರನ? ಅವ್ರದ್ದಾಗ ಹೋಗಿತ್ತಲ್ಲ ಅದು ಬಂಗಾರ ಅಜ್ಜಾರ. ಮತ್ತೆ ನಾವು ಮಾರಿ ಬಿಲ್ಡಿಂಗ್ ಕಟ್ಸೀನಿ ಅಂತ ಹೇಳಕೊಂತಾರ ಅವ್ರು. ಈಗ ನಾವು ಮಾರಿ ಬಿಲ್ಡಿಂಗ್ ಕಟ್ಸೀನಿ ಅಂತ ಹೇಳಂತಾರ. ಅದು ಯಾರಿಗೆ ಮಾರಿದ್ರು ಎಂತ ಮಾರಿದ್ರು ಅಂತ ಏನೂ ಇಲ್ಲ, ಒಟ್ಟು ನಾವು ಮಾರಿ ಬಿಲ್ಡಿಂಗ್ ಕಟ್ಸೀನಿ ಅಂತ ಅದನ್ನ ಸರಿಪಡಿಸ್ಬೇಕು. ಮತ್ತು ಈ 11 ಗುಂಟೆ ಜಾಗ ಹೊಳ್ಳಿ ಮರಳಿ ಅಂದ್ರೆ ಇದು ಅವ್ರು ಬ್ಯಾಡ್ ಅಂದ್ರು ಕಾನೂನು ಪ್ರಕಾರ ಬರ್ತೈತಿ. ಯಾಕಂದ್ರೆ ಅವ್ರ ಮತ್ತೆ ಅವ್ರ ಮೇಲೆ ಕ್ರಿಮಿನಲ್ ಕೇಸೂ ಆಗ್ಬೋದು ನಾಳೆ. ಯಾಕಂದ್ರೆ ನಾವು ಅದು ದಾನಕ್ಕೆ ಕೊಟ್ಟಿದ್ದ ಜಾಗವನ್ನು ಇವರು ಮಾರ್ತಾರಂದ್ರೆ ಅದಕ್ಕಾಗದ ಅದು ಉತ್ತರ ಕೊಡ್ತೈತಿ. ಆ ಜಾಗ ಸರಿಪಡಿಸ್ಬೇಕು. ಮತ್ತು ಒಬ್ಬ ಟ್ರಸ್ಟಿಗಳು ಕೂಡ ಹೇಳಿದ್ದಾರೆ, ಇವರು ಅವ್ರ ಪುರಾಶ್ರಮಕ್ಕೆ ಸಾಕಷ್ಟು ಆಸ್ತಿಗಳನ್ನು ಮಾಡಿಕೊಟ್ರ. ಅವ್ರಿಗೆ 15 ಕೊಡ್ರಿ ಅಂತಾರಲ್ಲ ಗುರುಗಳು. ಕೊಡ್ತಾರೆ ಎಲ್ಲ ಅವ್ರ ಟ್ರಸ್ಟಿಗಳು ಕೊಡ್ತಾರ. ಅದನ್ನ ಯಾರು ಧ್ವನಿ ಎತ್ತಾರ ಅವ್ರು ಕೊಡ್ತಾರ ಅದನ್ನ. ಅವರೆಲ್ಲ ಅದಕ್ಕೂ ಈ ಜಾತ್ರೆ ಇರೋದ್ರಿಂದ ಟ್ರಸ್ಟಿಗಳು ಸುಮ್ಮನದಾರ. ಮತ್ತೆ ನಿಮ್ಗೆ ಗೊತ್ತಿರಲಿ, ಯಾವ ಟ್ರಸ್ಟಿಗಳನ್ನು ಕೂಡ ಅಲ್ಲಿ ಆಕ್ಟಿವ್ ಆಗಿ ಓಡಾಡ್ತಾ ಇಲ್ಲ. ಇದು ಆಸ್ ಯೂಶುವಲ್ ಕಲ್ಲಯ್ಯಜ್ಜನವ್ರ ನೇತೃತ್ವದೊಳಗೆ ಏನು ಮತ್ತೆ ಅದೇ ಟೀಮ್ ಐತಿ, ಆ ಟೀಮೇ ಕೆಲಸ ಮಾಡಂತೈತಿ. ಟ್ರಸ್ಟಿಗಳು ಇದಾದ್ಮೇಲೆ ಬರ್ತಾರ, ನಾವು ಟ್ರಸ್ಟಿಗಳ ಜೊತೆನೂ ಬರ್ತೀವಿ. ಅವಾಗ ನಮ್ಮ ಕಲ್ಲಯ್ಯಜ್ಜನವ್ರು ಇದನ್ನೆಲ್ಲ ಸ್ಪಷ್ಟೀಕರಣ ಕೊಡ್ಬೇಕು. ಬಂಗಾರದ್ದು, ಜಾಗದ್ದು, ಮತ್ತೀಗೇನು ಒಬ್ರು ಟ್ರಸ್ಟಿಗಳು ಆರೋಪ ಮಾಡಿದ್ದು, ಇವಿಷ್ಟಕ್ಕೂ ಇವ್ರು ನಮಗೆ ಉತ್ತರ ಕೊಡ್ಬೇಕು. ಮತ್ತು ನಾನು ಸಮಾಜದಲ್ಲಿ ಇಷ್ಟ ಹೇಳೋದು, ಕೆಲವೊಂದಿಷ್ಟು ಜನ ನಮ್ಮ ಹೆಸರು ಕೆಡಿಸೋ ಪ್ರಯತ್ನ ಮಾಡ್ತಿರ್ತಾರ. ಏನಂತ ಹೇಳಿ, ಇವರು ದುಡ್ಡಿಗಾಗಿ ಮಾಡ್ತಾರೆ, ಏನೂ ಮಾಡ್ತಾರೆ ಅಂತ ಹೇಳಿ. ನಾವು ಯಾವುದೇ ₹1 ದುಡ್ಡಿಗಾಗಿ ಮಾಡಂಗಿಲ್ಲ. ಇಲ್ಲಿವರೆಗೂ ಕೂಡ ನಾವು ಒಂದು ಪ್ರತಿಭಟನೆ ಮಾಡಿವಲ್ಲ, ನಮ್ಗೆ ಯಾರೋ ಪೇಪರ್ ಪ್ರಿಂಟ್ ಮಾಡಿಕೊಟ್ರ, ಯಾರೋ ಅಲ್ಲಿ ನೀರು ತಂದು ಕೊಟ್ರ ಕುಡಿಯಾಕ, ಯಾರೋ ಅಲ್ಲಿ ಚಹಾ ಕುಡಿಸ್ಯಾರ. ₹1 ನಮ್ಮ ಸಂಘಟನೆಯಿಂದ ಹೋಗಿಲ್ಲ, ನಾವು ವೈಯಕ್ತಿಕ ಕೊಟ್ಟಿಲ್ಲ. ಮತ್ತು ನಮ್ಗೆ ಯಾರು ಕೂಡ ಯಾವ್ದಾರು ಒಂದು ಪಾರ್ಟಿ ಕೊಟ್ಟು ಇದನ್ನು ಮಾಡಿಸಿಲ್ಲ. ಇದು ಏನಿದ್ರು ಕೂಡ ಯಾರ್ಯಾರು ಭಕ್ತರಾದ್ರೆ ಅವ್ರು ಕರ್ಕೊಂಡು ಮಾಡೀವಿ ನಾವು. ಎಲ್ಲಿ ಇದು ದುಡ್ಡಿನ ವ್ಯವಹಾರ ಇಲ್ಲ. ನಾವು ಇದೇ ಇಷ್ಟ ಹೇಳೋದು, ಈ ಜಾತ್ರೆ ಪುಣ್ಯಕ್ಷೇತ್ರ ಜಾತ್ರೆ ಒಳ್ಳೇದಾಗಿ ನಡಿಬೇಕು, ಸಮಾಜಮುಖಿಯಾಗಿ ನಡಿಬೇಕು. ಯಾರಾದ್ರೂ ಒಬ್ಬನ ವ್ಯಕ್ತಿಯಿಂದ ಇಂಥವ್ರು ತೊಗೊಂಡು ಬಂದ್ರೆ ಅವ್ರ ಇತಿಹಾಸ ತೆಗೆದ್ರೆ ಗೊತ್ತಾಗುತ್ತೆ ನಿಮ್ಗೆ ಅವ್ರು ಎಂಥವ್ರು ಅಂತ ಹೇಳಿ, ಅವರು ಎಲ್ಲೆಲ್ಲಿ ಅವ್ರು ಏನೇನು ಮಾಡ್ರ ಅನ್ನೋದು. ಈ ಪರಮ ಪೂಜೆ ಕಲ್ಲಯ್ಯಜ್ಜನವ್ರು ತಲೆ ಐತಿ ಅಲ್ಲಿ ಗೊತ್ತಿಲ್ಲ, ಅಂಥವ್ರು ಕರ್ಕೊಂಡು ಇವ್ರು ಅಡ್ಡಾಡ್ತಾರ, ಮಠದ ಹೆಸರು ಹಾಳು ಮಾಡಕ್ ಕುಂತಾರ. ಅವ್ರನ್ನೆಲ್ಲ ದೂರ ಸರಿಸಿ ಒಳ್ಳೆ ರೀತಿ ಜಾತ್ರೆ ಆಗ್ಬೇಕು ಅನ್ನೋದು ಉದ್ದೇಶ. ಅದಕ್ಕೆ ಎಲ್ಲರೂ ಕೂಡ ಜಾತ್ರೆಗೆ ಬರ್ರಿ, 5ನೇ ತಾರೀಕಿಗೆ ವಿಜೃಂಭಣೆಯಿಂದ ಜಾತ್ರೆ ಮಾಡೋಣ.
ಓಕೆ, ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾದರೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ರಿ. ಆದರೂ ಎಲ್ಲೋ ಒಂದು ಕಡೆ ಮಠಮಾನ್ಯಗಳು ಅಂತ ಹೇಳಿದ್ರೆ ಅದು ಹಿಂದುತ್ವದ ಪ್ರತೀಕ, ಹಿಂದುತ್ವದ ಭಾಗ, ಸನಾತನ ಸಂಸ್ಕೃತಿಯನ್ನು ಸಂವರ್ಧಿಸಿದ ಕೇಂದ್ರಗಳು. ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೆನ್ಸೇಷನಲ್ ಆಗದೇ ಅದು ಸಂಸ್ಕಾರಿತವಾಗಿರಲಿ ಅನ್ನುವಂಥದ್ದು ನಮ್ಮ ಒಂದು ಮಾಧ್ಯಮದ ಕಳಕಳಿ. ಥ್ಯಾಂಕ್ ಯು, ನಮ್ಮ ಜೊತೆ ಇಷ್ಟೊತ್ತು ಸಮಯ ಕಳೆದ್ರಿ. ಥ್ಯಾಂಕ್ ಯು. ಎಸ್ ವೀಕ್ಷಕರ, ಇದಿಷ್ಟು ರಾಜು ಅವರ ಮಾತು. ನಿಜವಾಗಿ ಕೂಡ ಅವರು ಹೇಳ್ತಾ ಇದ್ದರು, ಮಠಮಾನ್ಯಗಳು ಅಂತಂದರೆ ಅಲ್ಲಿ ನಮ್ಮ ಒಂದು ಸನಾತನ ಸಂಸ್ಕೃತಿ ಅಡಿಯಲ್ಲಿ ಏನು ಸಾಗಬೇಕು ಅದು ನಮ್ಮ ಶ್ರದ್ಧಾ ಕೇಂದ್ರ. ಭಾವನಾತ್ಮಕವಾಗಿ ನಾವು ಬೆರ್ತಿರ್ತೇವೆ. ಸೊ ಹಾಗಾಗಿ ಅಲ್ಲಿ ತೇರಿನ ಬಗ್ಗೆ ಇನ್ನೊಂದರ ಬಗ್ಗೆ ನಮ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧವಿಲ್ಲ. ಕೇವಲ ಒಂದು ಧರ್ಮದ ವ್ಯಕ್ತಿಗಳ ಹೆಸರು ಯಾಕೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇದೆ. ಆ ಬಗ್ಗೆ ನಾವು ಜಾತ್ರೆ ಮುಗಿದಾದ್ಮೇಲೆ ಕೂಡ ಸ್ಪಷ್ಟೀಕರಣ ಕೇಳೋರಿದ್ದೇವೆ ಅನ್ನುವಂಥ ಮಾತನ್ನು ಹೋರಾಡ್ತಾ ಇದ್ದಾರೆ. ಬರೋ ದಿನಮಾನಗಳಲ್ಲಿ ಏನಾಗುತ್ತೆ ಅದನ್ನು ಕಾದು ನೋಡೋಣ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಗದಗದಲ್ಲಿ ಹುಟ್ಟಿರುವಂಥ ಮಾಧ್ಯಮವಾಗಿ ನಮ್ಮ ಮಾಧ್ಯಮದ ಒಂದು ಕಳಕಳಿ ಇಷ್ಟೇ. ಇವತ್ತು ಯಾರೋ ಯಾರದ್ದೋ ಇನ್ನೊಂದು ಮಗದೊಂದು ಮತ್ತೊಂದು ತಪ್ಪಿಗಾಗಿ ಗದಗದ ಹೆಸರು, ಗದಗಿನ ಕೀರ್ತಿ, ಮುದ್ರಣ ಕಾಶಿಯ ಗೌರವ ಅದು ಹೋಗಬಾರ್ದು. ಯಾಕೆಂದರೆ ಪುಟ್ಟರಾಜ ಕವಿ ಗವಾಯಿಗಳು ಅಂತಂದರೆ ನಿಜಕ್ಕೂ ಕೂಡ ನಡೆದಾಡುವ ದೇವರು, ನಡೆದಾಡದ ದೇವರು ಅಂತಲೂ ಕೂಡ ಭಾಸವಾಗುತ್ತೆ. ಅವರು ಲಿಂಗೈಕ್ಯರಾದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಸರಿಯಾಗಿರುವಂಥ ದೃಶ್ಯಾವಳಿಗಳು ಕೂಡ ಆ ಸೂರ್ಯನಲ್ಲಿ ಪುಟ್ಟರಾಜ ಗವಾಯಿಗಳು ಕಂಡದ್ದು ಅದು ಒಂದು ವಿಸ್ಮಯಕಾರಿಯಾಗಿರ್ತಕ್ಕಂಥ ಘಟನೆ ಇವತ್ತು ಕೂಡ ಅಳೆಯದೇ ಇರುವಂಥದ್ದು. ಸೊ ಹಾಗಾಗಿ ಗದಗಿನ ಕೀರ್ತಿ ಪತಾಕೆಯನ್ನು ಹಾರಿಸಿರುವಂಥ ನಮ್ಮ ಮಠದ ಕೀರ್ತಿ, ನಮ್ಮ ಮಠದ ಗೌರವ ಎಂದಿಗೂ ಕೂಡ ಅದು ಹೊರಗೆ ಹೋಗಬಾರ್ದು. ಭಕ್ತರು ಕೂಡ ಆ ಬಗ್ಗೆ ತಪ್ಪನ್ನು ಮಾಡ್ಕೋಬಾರ್ದು. ಬರ್ತಕ್ಕಂಥ ದಿನಮಾನದಲ್ಲಿ ಭಕ್ತರು ಮತ್ತು ಗುರುಗಳು ಸೇರಿ ಇದಕ್ಕೆ ಒಂದು ಸೂಕ್ತವಾಗಿರುವಂತಹ, ಆಗಲೇ ರಾಜು ಅವರು ಹೇಳಿದಾಗೇ ನಾಡಿನ ಹಿರಿಯ ಮಠಾಧೀಶರು, ಯಾಕೆಂದರೆ ಶ್ರೀಮದ್ ಶಿವಯೋಗ ಮಂದಿರ ಏನಿದೆ ಅದರ ಅಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಗವಾಯಿಗಳ ಆಶ್ರಮ, ಅದಕ್ಕೆ ಸಂಬಂಧಪಡುವಂತಹ 3000 ಮಠದ ಜಗದ್ಗುರು ಆಗಿರ್ಬೋದು, ಉಪಾಧ್ಯಕ್ಷರಾಗಿರುವಂತಹ ಹುಕ್ಕೇರಿ ಮಠದ ಪೂಜ್ಯರಾಗಿರ್ಬೋದು, ಈ ಎಲ್ಲ ಪೂಜ್ಯರುಗಳು ಸೇರಿಕೊಂಡು ಪ್ರಸ್ತುತ ಪೀಠಾಧಿಪತಿಗಳಾಗಿರುವಂಥ ಕಲ್ಲಯ್ಯಜ್ಜಿಯವ್ರನ್ನವ್ರನ್ನ ಸೇರಿಸ್ಕೊಂಡು ಭಕ್ತರ ಸಮ್ಮುಖದಲ್ಲಿ ಈ ಸಮಸ್ಯೆಗೆ ತಿಲಾಂಜಲಿಯನ್ನು ಹಾಡಿದರೆ ಎಲ್ಲೊಂದು ಕೂಡ ಪುಣ್ಯಾಶ್ರಮದ ಪ್ರತೀತಿ, ಪರಂಪರೆ, ಕೀರ್ತಿ, ವಾರ್ತೆ ಮತ್ತೆ ಬೆಳಗುತ್ತೆ ಅಂತ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರೈಸ್ ಆಫ್ ನ್ಯೂಸ್. ನಮಸ್ಕಾರ.